ನಮ್ಮ ಜೊತೆ ಮದ್ಯವ್ಯಸನ ಮದ್ಯವ್ಯಸನ ವಿಮುಕ್ತಿ ಶಿಬಿರದ ಅನೇಕ ಒಂದು ಜನರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ಕಾರಣ ಇವತ್ತು ಮದ್ಯವ್ಯಸನ ವಿಮುಕ್ತಿ ಶಿಬಿರದ ಎಲ್ಲರೂ ನಮ್ಮ ಜೊತೆ ಸೇರ್ಕೊಳ್ಳೋರು ಇರೋದ್ರಿಂದ ಇವತ್ತು ಒಂದೆರಡು ನಿಮಿಷ ತಡವಾಗಿಯೇ ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ. ಪ್ರತಿ ವಾರವೂ ಸರಿಯಾಗಿ ಸಮಯ 7 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮ ಶುರುವಾಗುತ್ತೆ. 7ರಿಂದ 8ರವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವಾರವೂ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಬೇರೆ ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ವಿಚಾರ ಏನಂತ ನೋಡೋಣ. ಹಾಗೆಯೇ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಇತರರು ಈಗಾಗಲೇ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರಗಳನ್ನ ನೀಡುತ್ತೇನೆ. ಮೊದಲಿಗೆ ಈ ಕಾರ್ಯಕ್ರಮ ಶುರು ಮಾಡ್ಬೋದು. ಇದಕ್ಕೆ ನಮ್ಮ ಒಂದು ಕಾರ್ಯಕ್ರಮದ ಇತರ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸಹಾಯಕರು ಸೇರ್ಕೊಂಡಿದ್ದಾರೆ ಅನ್ಕೋತೀನಿ. ದಯವಿಟ್ಟು ಒಂದೆರಡು ನಿಮಿಷಗಳ ಕಾಲಾವಕಾಶವನ್ನು ಇವತ್ತು ನಮ್ಮ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳೋದಕ್ಕೆ ಕೊಡೋಣ. ಸ್ನೇಹಿತರೆ, ಈಗಾಗಲೇ ಒಬ್ಬೊಬ್ಬರಾಗಿ ಸೇರ್ಕೋತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಇತರರು ಸಹ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ನಮ್ಮ ಇವತ್ತಿನ ಸಂಯೋಜಕರಲ್ಲಿ ಕೇಳ್ತೇನೆ. ಈಗಾಗಲೇ ಈ ಕಾರ್ಯಕ್ರಮ ನಮ್ಮ ಮದ್ಯವ್ಯಸನ ವಿಮುಕ್ತಿ ಶಿಬಿರದ ತಂಡದೊಂದಿಗೆ ಸಹ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಆದ್ರಿಂದ ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕಮಲ್ಯ ಬಾಳಿಗ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಇವರೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಒಮ್ಮೆ ತಿಳಿದುಕೊಂಡು ನಂತರದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಸಂಯೋಜಕರು ಈ ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಯಾರೇ ಈಗ ಲೈನಲ್ಲಿ ಇದ್ರು ದಯವಿಟ್ಟು ಈ ವಿಚಾರವನ್ನು ಕನ್ಫರ್ಮ್ ಮಾಡ್ಬೋದು. ತಕ್ಷಣದಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ಬೋದು ನಾವು. ಈಗಾಗಲೇ ಈ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ಧರ್ಮಸ್ಥಳದ ಒಂದು ಮದ್ಯವ್ಯಸನ ವಿಮುಕ್ತಿ ಶಿಬಿರದ 2000ನೇ ಕಾರ್ಯಕ್ರಮ ಆಗಿರೋದ್ರಿಂದ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳೋದ್ರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರು ಸೇರ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ ಸ್ನೇಹಿತರೆ. ದಯವಿಟ್ಟು ಈಗಾಗಲೇ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥವರೆಲ್ಲ ದಯವಿಟ್ಟು ಶಾಂತಚಿತ್ತರಾಗಿ ಈ ಕಾರ್ಯಕ್ರಮ ಶುರುವಾಗುವವರೆಗೆ ಕಾಯಬೇಕು ಅಂತ ವಿನಂತಿ ಮಾಡ್ಕೊತೇನೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಇತರರು ಸೇರ್ಕೊಂಡಿದ್ದಾರೆ. ಆದ್ರಿಂದ ಏನು ಕಾರ್ಯಕ್ರಮವನ್ನು ಒಮ್ಮೆ ನಮಗೆ ಈ ಕಾರ್ಯಕ್ರಮಕ್ಕೆಲ್ಲ ಸೇರ್ಕೊಂಡ್ರು ಅಂತ ತಿಳಿದ ತಕ್ಷಣ ಈ ಕಾರ್ಯಕ್ರಮವನ್ನು ಶುರು ಮಾಡ್ಬೋದು ಸ್ನೇಹಿತರೆ. ಬಹುಶಃ ಈಗ ಈ ಕಾರ್ಯಕ್ರಮದಲ್ಲಿ ಬೇರೆ ಒಂದು ಕಾರ್ಯಕ್ರಮ ಈಗಾಗಲೇ ನಡೀತಾ ಇರೋದ್ರಿಂದ ಅದನ್ನು ಮುಗಿಸಿ ತಕ್ಷಣದಲ್ಲಿ ಈ ಕಾರ್ಯಕ್ರಮ ಶುರುವಾಗಬೇಕು. ಆದ್ರಿಂದ ಒಂದೆರಡು ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತೇವೆ. ನಮಗೆ ಈಗ ಕಾರ್ಯಕ್ರಮ ಶುರು ಮಾಡಬಹುದಾದಂಥ ಒಂದು ಸೂಚನೆ ಬಂದ ತಕ್ಷಣ ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ ಸ್ನೇಹಿತರೆ. ಈಗಾಗಲೇ 5 ನಿಮಿಷ ಸಮಯ ಕಳೆದಿದೆ. ಇನ್ನು ಹೆಚ್ಚಿನ ಸಮಯ ವ್ಯರ್ಥ ಮಾಡೋದು ಬೇಡ ಅನ್ಕೋತೇನೆ. ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಇತರರು ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡು ಕಾರ್ಯಕ್ರಮವನ್ನು ಈಗ ನಡೆಸ್ಕೊಡಲು ತಯಾರಾಗಿದ್ದಾರೆ. ನಾವು ಈಗಾಗಲೇ ಎಷ್ಟು ಜನ ಸೇರ್ಕೊಳ್ತಾರೆ ಈಗಾಗಲೇ ಅನೇಕರು ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಅದರಿಂದ ಈಗಾಗಲೇ ಕಾರ್ಯಕ್ರಮಕ್ಕೆ ಸೇರಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಶಾಂತಿಚಿತ್ತರಾಗಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿ ಈ ಕಾರ್ಯಕ್ರಮವನ್ನು ಶುರು ಮಾಡುವ ತನಕ ಕಾಯಬೇಕು ಅಂತ ಕೇಳ್ಕೊತೇನೆ. ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು
ಈ ಒಂದು ಕಾರ್ಯಕ್ರಮ ಸೇರ್ಕೊಂಡಿದ್ರೆ ಅವರು ಸೂಚನೆಯನ್ನು ಕೊಟ್ಟ ತಕ್ಷಣ ಈ ಕಾರ್ಯಕ್ರಮವನ್ನು ಶುರು ಮಾಡ್ಬೋದು. ಹಲೋ ಸರ್, ಲೈನಲ್ಲಿದ್ದೀರಾ ಮೇಡಮ್? ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರು ಸಹ ಲೈನಲ್ಲಿ ಇದ್ದಾರೆ. ಈಗೇನು ಕಾರ್ಯಕ್ರಮ ಶುರು ಮಾಡ್ಬೋದು ಅನ್ನೋ ಸೂಚನೆ ಸಿಕ್ಕಿದೆ ಸ್ನೇಹಿತರೆ, ಅದರಿಂದ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈಗಾಗಲೇ ಹೆಚ್ಚಿನ ಸಮಯ ಆಗಿರೋದ್ರಿಂದ ಮತ್ತೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಎಲ್ರಿಗೂ ನಮಸ್ತೆ. ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ್ಯ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 93ನೇ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಪ್ರತಿ ವಾರ ನಡೆಸ್ಕೊಂಡ್ಬಂದಿರೋ ಕಾರ್ಯಕ್ರಮ ಹೆಚ್ಚು ಕಡಿಮೆ 93 ಸಂಚಿಕೆಗಳನ್ನ ಇವತ್ತಿಗೆ ಕಂಪ್ಲೀಟ್ ಮಾಡಿದೆ. ಇವತ್ತಿನ ಸಂಚಿಕೆ 93ನೇ ಸಂಚಿಕೆ. 93 ವಾರಗಳು, ಹೆಚ್ಚು ಕಡಿಮೆ 2 ವರ್ಷಗಳನ್ನ ತಲುಪ್ತಾ ಇದೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಂಚಿಕೆಗಳು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ಯಾವ ವಿಚಾರವನ್ನು ತಗೊಂಡಿರ್ತೀವೋ ಅದ್ರ ಬಗ್ಗೆ ಮಾತಾಡ್ತಾರೆ. ನಂತರದಲ್ಲಿ ಜೊತೆಗೆ ನಿಮಗೆ ಮುಕ್ತ ಸಂವಾದಕ್ಕೆ ಅವಕಾಶವಿರುತ್ತೆ. ಆಗ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ಸಹ ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯವಿರುತ್ತೆ. ಅವ್ರ ಜೊತೆಗೆ ನೀವು ಮುಕ್ತ ಸಂವಾದವನ್ನು ನಡೆಸ್ಬೋದು. ನೀವು ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೋಬಹುದು. ನಿಮ್ಮ ಏನಾದರೂ ಮಾರ್ಗದರ್ಶನಗಳು, ಪ್ರಶ್ನೆಗಳು ಬೇಕಾದ್ರೆ ಪಡ್ಕೋಬಹುದು. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ, ಅಂದ್ರೆ ಕರ್ನಾಟಕದಾದ್ಯಂತ ಅನೇಕ ಊರುಗಳಿಂದ, ಶಿವಮೊಗ್ಗ, ಬೆಂಗಳೂರು, ತುಮಕೂರು, ಹಾಗೆ ಬೇರೆ ಬೇರೆ ಊರುಗಳಿಂದ ಈ ಕಾರ್ಯಕ್ರಮಕ್ಕೆ ಸೇರ್ಕೋತಾರೆ. ಹಾಗೂ ಹೊರಗಡೆ ಇರತಕ್ಕಂಥ ಕನ್ನಡಿಗರು ಸಹ ಈ ಕಾರ್ಯಕ್ರಮಕ್ಕೆ ಸೇರ್ಕೋತಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಉಡುಪಿ ಹಾಗೂ ಉಡುಪಿಯ ಸುತ್ತಮುತ್ತಲಿನ ಭಾಗ, ಕರಾವಳಿಯ ಭಾಗದ ಜನರು ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಸೇರ್ಕೋತಾರೆ ಸ್ನೇಹಿತರೆ. ಮತ್ತೆ ಮುಖ್ಯವಾಗಿ ಇದು ಬೇರೆ ಬೇರೆ ಆಸ್ಪತ್ರೆಗಳಿಂದ, ಮಂಗಳೂರಿನ ಅನೇಕ ಆಸ್ಪತ್ರೆಗಳು, ಉಡುಪಿ, ಬೆಂಗಳೂರು, ತುಮಕೂರು, ಹೀಗೆ ಈ ಎಲ್ಲ ಕಡೆಗಳ ಆಸ್ಪತ್ರೆಗಳಿಂದ ಸಹ ಜನರು ಸೇರ್ಕೋತಾರೆ. ಅಲ್ಲಿ ಒಬ್ಬರು ಸಂಯೋಜಕರು ನಮ್ಮ ಒಳರೋಗಿ ವಿಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕೇಳಿಸುವಂತ ವ್ಯವಸ್ಥೆ ಮಾಡಿರ್ತಾರೆ. ಅವ್ರಿಗೇನಾದ್ರೂ ಪ್ರಶ್ನೆ ಇದ್ರೆ ಸಂಯೋಜಕರನ್ನ ಸಂಪರ್ಕಿಸ್ಬೋದು, ಅವರು ಆ ಪ್ರಶ್ನೆಗಳನ್ನ ಕೇಳಬಹುದು. ಈಗಾಗಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ಒಂದು ಶಿಬಿರದಲ್ಲಿ ಸೇರ್ಕೊಂಡು ಇರ್ತಕ್ಕಂಥ ಸುಮಾರು 40 ಜನರ ಒಂದು ತಂಡ ಇವತ್ತು ಕಮಲ್ಯ ಬಾಳಿಗ ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ 40 ಜನರ ತಂಡ ಇವತ್ತು ಈ ಕಾರ್ಯಕ್ರಮವನ್ನ ಸೇರ್ಕೊಂಡಿದೆ. ಮದ್ಯವ್ಯಸನಿ ವಿಮುಕ್ತಿ ಶಿಬಿರದ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ನಮ್ಮ ಜೊತೆ ಇವತ್ತು ಸೇರ್ಕೊಂಡಿರೋದ್ರಿಂದ ಇದೊಂದು ವಿಶೇಷ ಸಂಚಿಕೆ ಆಗಿದೆ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದರಲ್ಲಿ ಮದ್ಯವ್ಯಸನಿಗಳು ಮಾತ್ರ ಇದ್ದಾರೆ ಅಂತಲ್ಲ. ಈ ಕಾರ್ಯಕ್ರಮದಲ್ಲಿ ಮನೋವೈದ್ಯರು, ಮನಃಶಾಸ್ತ್ರಜ್ಞರು, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಹೀಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಸ್ನೇಹಿತರೆ. ಆದ್ರಿಂದ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಮದ್ಯವ್ಯಸನಿಗಳಾಗಿದ್ರೆ ಮಾತ್ರ ಸೇರ್ಕೊಳ್ಬೇಕು, ಅಥವಾ ಮದ್ಯವ್ಯಸನಿಗಳ ಬಂಧುಗಳಿಗೆ ಮಾತ್ರ ಈ ಕಾರ್ಯಕ್ರಮ, ಇದೊಂದು ಆಲ್ಕೋಹಾಲಿಕ್ ಅನಾನಿಮಸ್ ಗ್ರೂಪ್ನ ಕಾರ್ಯಕ್ರಮ ತರ ಅಂತ ಅಂದ್ಕೋಬಾರ್ದು. ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಎಲ್ಲ ಸಾರ್ವಜನಿಕರಿಗೂ ಸಹ ಅವಕಾಶವಿದೆ. ಹಾಗೂ ಇದೊಂದು ಉಚಿತವಾದ ಕಾರ್ಯಕ್ರಮ. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ನ ನಾವು ಮಾಡೋದಿಲ್ಲ. ಹಾಗೂ ನೀವು ಈ 1 ಗಂಟೆಗಳ ಕಾಲ ಈ ಫೋನ್ ಮೂಲಕ ನೀವು ಈ ಕಾರ್ಯಕ್ರಮಕ್ಕೆ ಕನೆಕ್ಟ್ ಆಗ್ತೀರಾ. ಕನೆಕ್ಟ್ ಆದಾಗ ನಿಮಗೆ ಯಾವುದೇ ಚಾರ್ಜಸ್ ಆಗೋದಿಲ್ಲ. ಯಾವುದೇ ನೆಟ್ವರ್ಕಿಂದ, BSNL, ಏರ್ಟೆಲ್, ಜಿಯೋ, ಯಾವುದೇ ನೆಟ್ವರ್ಕಿಂದ ನೀವು ಕಾಲ್ ಮಾಡಿದ್ರು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಚಾರ್ಜಸ್ ಆಗೋದಿಲ್ಲ, ಉಚಿತವಾಗಿರುತ್ತೆ. ಇದಕ್ಕೆ ನಾವು ಯಾವುದೇ ರೀತಿಯ ಹಣ ಪಡ್ಕೊಳ್ಳೋದಿಲ್ಲ. ಇದೊಂದು ಜಾಗೃತಿ ಕಾರ್ಯಕ್ರಮ. ಹಾಗೂ ನಿಮಗೆ ಈ ಕಾರ್ಯಕ್ರಮಕ್ಕೆ ಸೇರ್ಕೋಬೇಕು ಅಂದ್ರೆ ನಿಮಗೆ ಸ್ಮಾರ್ಟ್ ಫೋನ್ ಬೇಕು, ಆ ಥರದ್ದೇನು ಇರೋದಿಲ್ಲ. ನಿಮಗೆ ಒಂದು ಕೀಪ್ಯಾಡ್ ಫೋನಿಂದ ಸಹ ಈ ಕಾರ್ಯಕ್ರಮಕ್ಕೆ ಸೇರ್ಕೋಬಹುದು. ಯಾರು ಬೇಕು ಕಾರ್ಯಕ್ರಮಕ್ಕೆ ಸೇರ್ಕೋಬಹುದು. ಹಾಗೂ ಈ ಕಾರ್ಯಕ್ರಮದಲ್ಲಿ ಅಂತ ಎಲ್ಲರಲ್ಲೂ ಕೆಲವೊಂದು ವಿನಂತಿಗಳಿದೆ. ಮೊದಲಿಗೆ ಸಂಪನ್ಮೂಲ ವ್ಯಕ್ತಿಗಳು ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಮುಕ್ತ ಸಂವಾದದ ಸಮಯ ಬರುವವರೆಗೂ ದಯವಿಟ್ಟು ಎಲ್ಲರೂ ಶಾಂತಿ ಚಿತ್ತರಾಗಿ ಆಲಿಸಬೇಕು. ನಂತರದಲ್ಲಿ ನಿಮಗೆ ಒಂದು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ, ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನಿಮಗೆ ಯಾವ್ದಾದ್ರು ಮಾರ್ಗದರ್ಶನ ಬೇಕಾದಲ್ಲಿ ನಾವು ನಿಮ್ಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ನೀಡೋ ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ. ಜೊತೆಗೆ ನೀವು ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ, ಯಾವುದೇ ರೀತಿ ಗದ್ದಲಗಳಿಲ್ಲದೆ ಇರುವಂಥ ಒಂದು ಪ್ರಶಾಂತವಾದ ಪರಿಸರದಲ್ಲಿ ಇದ್ರೆ ನಿಮಗೆ ಹೆಚ್ಚಿನ ಒಂದು ನಮಗೂ ಸಹ ನಿಮ್ಮ ಮಾತುಗಳು ಸರಿಯಾಗಿ ಕೇಳಿಸುತ್ತೆ ಮುಕ್ತ ಸಂವಾದದ ಸಮಯದಲ್ಲಿ. ಹಾಗೂ ಸಂಪನ್ಮೂಲ ವ್ಯಕ್ತಿಗಳ ಮಾತು ಸಹ ನೀವು ಕೇಳ್ಕೋಬಹುದು ಅಂತ ನಿಮ್ಮ ಮೂಲಕ ಹೇಳ್ತೇನೆ ಸ್ನೇಹಿತರೆ. ಹಾಗೆ ನೀವು ಯಾವುದಾದ್ರೂ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ನಿಮಗೆ ನನ್ನ ಗುರುತು ಪರಿಚಯವನ್ನ ಹೇಳ್ಕೋಬೇಕಾಗುತ್ತೆ. ಇದರಿಂದ ನನಗೆ ಮುಜುಗರ ಆಗುತ್ತೆ, ಈ ಥರದೊಂದು ಏನಾದರೂ ಮುಜುಗರಗಳಿದ್ರೆ ದಯವಿಟ್ಟು ಆ ಮುಜುಗರ ಬೇಡ. ನಿಮಗೆ ಗುರುತು ಪರಿಚಯಗಳನ್ನ ಹಾಂ ಸರ್.
ಜಾಯ್ನ್ ಆಗಿ ಪ್ರಾರಂಭಿಸೋಣ. ಹಾಂ, ಪ್ರಾರಂಭಿಸೋಣ ಸರ್. ಓಕೆ ಸರ್. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು, ಮನೋವೈದ್ಯರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಮೊದಲನೇ ದಿನ ಈ ಕ್ಯಾಂಪಿಗೆ ಬಂದಿರತಕ್ಕಂತಹ ಎಲ್ಲರಿಗೂ ನಾನು ಸಂಸ್ಥೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರನ್ನೂ ಇಲ್ಲಿ ಸೇರಿರೋದಕ್ಕೆ ಒಂದು ಕಾರಣ ಇರುತ್ತೆ. ಮತ್ತೆ ವರ್ಧನ ಶಿಬಿರಕ್ಕೆ ನೀವು ಬಂದಿದ್ದೀರಾ. ಕೆಲವರು ಮನಪೂರ್ವಕವಾಗಿ ಬಂದಿರ್ತೀರಾ, ಕೆಲವರು ಅರ್ಧಂಬರ್ಧ ಮನಸ್ಸಲ್ಲಿ ಬಂದಿರ್ತೀರಾ. ಇದು ನಾವು ಪ್ರತಿ ಸರಿ ಶಿಬಿರ ಮಾಡುವಾಗ ಕಂಡುಕೊಂಡಿರತಕ್ಕಂಥ ವಿಚಾರ. ಆದರೆ ಹೋಗುವಾಗ ಇಡೀ ಮನಸ್ಸು ಇರುವುದಿಲ್ಲ ಅನ್ನೋದು ಸತ್ಯ. 100% ಎಲ್ಲರೂ ಹೋಗುವಾಗ ಒಂದು ಮನಸ್ಸು ಮಾಡ್ಕೊಂಡಿರ್ತೀರ, ನಾನು ಬಂದದ್ದು ಒಳ್ಳೇದಾಯ್ತು ಅಂತ. ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೇನೆ. ಇವತ್ತಿನ ದಿನ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯ ನಿಮಗೆ ನಿಮ್ಮ ಮಧ್ಯೆ ವ್ಯಸನ ಮಕ್ಕಳಿಗೆ ಬಾಧಿಸದೇ ಇರಲಿ ಅಂತ. ನಮಗೆ ಯಾರಾದ್ರೂ ಹೋಗಿ ಕುಡಿತವನ್ನು ಬಿಡು ಅಂತಂದ್ರೆ ಫಸ್ಟ್ ಸಿಟ್ಟು ಬರ್ತದೆ, ನೀನು ಯಾರು ನಂಗೆ ಹೇಳಕ್ಕೆ ಅಂತ ಅಲ್ವಾ. ಅದರಲ್ಲಿ ಅಕಸ್ಮಾತ್ ಯಾರಾದ್ರೂ ಆಲ್ರೆಡಿ ಅವರು ಮದ್ಯಪಾನ ಮಾಡ್ತಾ ಇದ್ರೆ ಇನ್ನೂ ಜೋರು ನಮ್ಗೆ ಸಿಟ್ಟು ಬರ್ತದೆ. ಏನಂದ್ರೆ ನೀನು ಕುಡಿತೀಯ ನಂಗೆ ಹೇಳ್ತೀಯಾ ಅಂತ ಅಲ್ವಾ. ಈಗ ನಮಗೆ ಎಷ್ಟು ಜನ ಚಿಕಿತ್ಸೆಗೆ ಬಂದಿರ್ತಾರೆ, ನಿಮಗೆ ಕುಡಿತದಿಂದ ತೊಂದರೆ ಆಗ್ತದೆ, ನೀವು ಇನ್ನು ಕುಡಿಬಾರ್ದು ಅಂತ ಎಷ್ಟೋ ಜನ ಡಾಕ್ಟರ್ಸ್ ಕುಡಿತಾರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ನಮಗೆ ಕೇಳ್ತಾರೆ. ಸೊ ನಾವು ಬೇರೆಯವ್ರು ಹೇಳಿದ್ರೆ ಒಪ್ಪಲ್ಲ. ಮನೆಯಲ್ಲಿ ತಂದೆ ತಾಯಿಗೆ ಅಂತಾರೆ ನಮಗೆ ಕುಡಿಯೋದು ಬಿಡು ಅಂತ, ಅವ್ರು ಹೇಳಿದ್ದು ಕೇಳೋದಿಲ್ಲ ನಾವು. ಸ್ನೇಹಿತರು ಹೇಳ್ತಾರೆ, ಬೇಕಿದ್ರೆ ಅವನ ಸ್ನೇಹ ಬಿಡ್ತೇವೆ ಆದರೆ ಕುಡಿಯೋದನ್ನ ಬಿಡೋದಿಲ್ಲ. ಆದರೆ ಒಂದು ವಿಷಯದಲ್ಲಿ ನಾವೆಲ್ಲರೂ ಒಂದೇ. ಯಾವ ವಿಷಯದಲ್ಲಿ ಹೇಳಿ ನೋಡೋಣ? ಮಕ್ಕಳ ವಿಷಯದಲ್ಲಿ ಅಲ್ವಾ. ಮಕ್ಕಳಂದ್ರೆ ನಮ್ಗೆಲ್ಲರಿಗೂ ಪ್ರೀತಿ, ಮಕ್ಕಳಂದ್ರೆ ನಮ್ಗೆಲ್ಲರಿಗೂ ಇಷ್ಟ. ಮಕ್ಕಳನ್ನ ಇಷ್ಟಪಡದಾರು ಯಾರು ಇದ್ದೀರಾ ಇಲ್ಲಿ? ಇಲ್ಲ, ಎಲ್ರಿಗೂ ಮಕ್ಕಳಾದ್ರೆ ಇಷ್ಟ. ನಮ್ಮದೇ ಮನೆಯ ಮಕ್ಕಳಾಗಿರ್ಬೇಕು ಅಂತಿಲ್ಲ. ಮನೆಯಲ್ಲಿ ತಮ್ಮನ ಮಕ್ಕಳು ಇರ್ಬೋದು, ತಂಗಿ ಮಕ್ಕಳು ಇರ್ಬೋದು ಅಲ್ವಾ. ಸೊ ಮಕ್ಕಳಂದ್ರೆ ಎಲ್ರಿಗೂ ಇಷ್ಟ. ಯಾರ್ಯಾರು ಇದ್ದೀರಿ ನೋಡೋಣ ಮಕ್ಕಳನ್ನ ಇಷ್ಟಪಡೋರು ಕೈ ಎತ್ತಿ. ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಂತ. ಮಕ್ಕಳಂದ್ರೆ ನನಗೆ ತುಂಬಾ ಇಷ್ಟ. ಸೊ ಒಬ್ಬರ ಇಬ್ಬರು ಬಿಟ್ರೆ ಅದು ಮೋಸ್ಟ್ಲಿ ಕೈ ಎತ್ತಲಿಕ್ಕೆ ಸಾಕಾಗಿರ್ಬೇಕು ಅಂತ ಬಿಟ್ಟಿರ್ಬೇಕು. ಇಲ್ಲಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ. ಏನಪ್ಪ ಎತ್ತದು, ಇದರಲ್ಲಿ ಏನು ವಿಶೇಷ ಇದೆ ಅಂತ ಕೈ ಎತ್ತೆ ಒಂದಿಬ್ಬರು ಇರ್ಬೋದು ಅಲ್ವಾ. ಆದರೆ ನಿಜವಾಗ್ಲೂ ಮಕ್ಕಳಂದ್ರೆ ನಮಗೆ ತುಂಬಾ ಇಷ್ಟ. ನಾವು ಮಕ್ಕಳಿದ್ದಾಗ, ಚಿಕ್ಕವರಿದ್ದಾಗ ಸ್ವಲ್ಪ ಬೇಸರ ಆದರೂ ಉದಾಸೀನ ಆದರೂ ಚಿತ್ತ ಇಲ್ಲ, ಕೈ ಎತ್ತಿ ನೋಡುವ ಆಯ್ತಾ. ನಾವು ಚಿಕ್ಕವರಿದ್ದಾಗ, ನೀವೆಲ್ಲ ಚಿಕ್ಕವರಿದ್ದಾಗ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು, ನಿಮ್ಮ ತಂದೆನೋ ತಾಯಿನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರೋ ಕುಡಿತಾ ಇದ್ರು ನಿಮ್ಮ ಮನೆಯಲ್ಲಿ, ಅಜ್ಜನೋ, ನೀವು ಚಿಕ್ಕವರಿದ್ದಾಗ. ಆ ಥರ ಇದ್ರೆ ಕೈ ಎತ್ತಿ. ನಾನು ಹೇಳಿದ ಪ್ರಶ್ನೆ ಅರ್ಥ ಆಯ್ತಲ್ಲ. ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೆಗೆ ಯಾರೋ ಕುಡಿತಾ ಇದ್ರು, ಹಾಗೆ ಇದ್ರೆ ಕೈ ಎತ್ತಿ. 1 2 3 4 5 6 7 8 9 10 11 12 13 14 15 16. ಅದರ ಅರ್ಥ ಏನು? ಅರ್ಧಕ್ಕರ್ಧ ಜನ ನಾವು ಇಲ್ಲಿ ಏನು ಕೂತಿದ್ದೇವೆ ಹಾಲಲ್ಲಿ ಚಿಕಿತ್ಸೆ ಪಡಲಿಕ್ಕೆ, ನಮ್ಮಲ್ಲಿ ಅರ್ಧದಷ್ಟು. ನಿಮಗೆ ಅರ್ಥ ಆಯ್ತಾ ನನ್ನ ಪ್ರಶ್ನೆ? ಹಿಂದೆ ಕೂತಿರೋರು ಚಿಕ್ಕವರಿದ್ದಾಗ ನಿಮ್ಮ ಮನೆಯಲ್ಲಿ ಯಾರಾದರೂ ಕುಡಿತಾ ಇದ್ರಾ? ಮತ್ತೆ ಎತ್ತಬೇಕಲ್ಲ. ಓಕೆ. ಯಾಕೆ ಈ ಪ್ರಶ್ನೆ, ಇದನ್ನ ನೆನ್ಪಿಟ್ಕೋಬೇಕು ನೀವು ಅಂತಂದ್ರೆ, ಈಗ ನೀವು ಚಿಕ್ಕವರಿದ್ದಾಗ ಮನೆಯಲ್ಲಿ ಅಜ್ಜ ಕುಡಿತಾ ಇದ್ರು, ಚಿಕ್ಕಪ್ಪ ಕುಡಿತಾ ಇದ್ರು, ದೊಡ್ಡಪ್ಪ ಕುಡಿತಾ ಇದ್ರು. ಅವಾಗ ಯಾವತ್ತಾದ್ರೂ ನನಗೆ ನೆನಪಿಟ್ಟ ನಾನು ದೊಡ್ಡವನಾದ್ಮೇಲೆ ಕುಡಿಲಿಕ್ಕೆ ಶುರು ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಯಾವಾಗಾದ್ರೂ? ಚಿಕ್ಕವರಿದ್ದಾಗ ಅನ್ಸಿತ್ತ ಯಾವಾಗಾದ್ರೂ ನಾನು ದೊಡ್ಡವನ್ನ ಕುಡಿಬೋದು ಅಂತ? ಖಂಡಿತ ಇಷ್ಟ ಇರಲಿಲ್ಲ ಅಲ್ವಾ. ಯಾಕಂದ್ರೆ ಕುಡಿದು ಮನೆಗೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಸಿಟ್ಟು ಮಾಡ್ತಾರೆ. ಯಾಕಪ್ಪ ಇವರು ದೊಡ್ಡವರಲ್ಲ ಹೀಗೆ ಮಾಡ್ತಾರೆ ಅನಿಸ್ತಿತ್ತು. ಅಪ್ಪಿತಪ್ಪಿ ನಮಗೆ ನಾವು ದೊಡ್ಡವನಾದ್ಮೇಲೆ ಒಂದು ಕುಡಿಬಾರದು ಮಾರೆ ಅಂತ ಅನ್ಕೊಂಡಿದ್ವಿ ಅಲ್ವಾ.
ಆದರೆ ಹೇಗೆ ನಾವು ದೊಡ್ಡವರಾದ ಮೇಲೆ ವಾಪಸ್ಸು ಈ ತೊಂದರೆಗೆ ಬಿದ್ದೀವಿ ಅರ್ಥನೇ ಆಗುದಿಲ್ಲ ಅಲ್ವಾ? ಚಿಕ್ಕಂದಿನಿಂದ ನೋಡ್ತಾ ಬಂದಿದ್ದೇವೆ, ಮನೆಯಲ್ಲಿ ಗಲಾಟೆ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಅಮ್ಮ ಕಣ್ಣೀರು ಆಗ್ತಾರೆ, ತಮ್ಮ ಕಣ್ಣೀರು ಆಗ್ತಾನೆ, ಶಾಲೆಗೆ ತೊಂದರೆ ಆಗ್ತಾ ಇತ್ತು. ಎಲ್ಲದರ ಮಧ್ಯೆ ನಾನು ಮತ್ತೆ ಏಕೆ ಇದರಲ್ಲೇ ಬಿದ್ದೆ ಯೋಚನೆ ಮಾಡಿದ್ರೆ ಒಳ್ಳೆಯದಿಲ್ಲ. ಇವತ್ತಿನ ಟಾಪಿಕ್ ಏನಂದ್ರೆ ಹೆತ್ತವರ ಮಧ್ಯವರ್ತನ ಮಕ್ಕಳಿಗೆ ಬಾಧಿಸದಿರಲಿ ಅಂತ. ಇದರ ಅರ್ಥ ಏನಂದ್ರೆ ನಾವು ಒಳ್ಳೆ ಅಪ್ಪ ಅಮ್ಮನೇ, ಆದರೆ ಮಕ್ಕಳಿಗೆ ಏನು ಕೊರತೆ ಮಾಡಿಲ್ಲ, ನಾವು ಮಕ್ಕಳಿಗೆ ತೊಂದರೆ ಮಾಡಲಿಲ್ಲ. ಆದ್ರೆ ಎಲ್ಲ ಕೊಟ್ಟಿದ್ದೇವೆ ಅಂತ ಅನ್ಕೊಂಡ್ರು ಏನೋ ಮಕ್ಕಳಿಗೆ ಕೊರತೆ ಆಗಿರ್ತದೆ. ಅದು ಏನು ಅಂತಂದ್ರೆ ನಾವು ಅವರಿಗೆ ಒಳ್ಳೆ ವಾತಾವರಣ ಕೊಡ್ಲಿಕ್ಕೆ ಆಗ್ತಿಲ್ಲ. ಕುಡಿತಾ ನಮ್ಮ ಜೀವನದಲ್ಲಿ ಇರೋಷ್ಟು ದಿನ ನಮ್ಮ ಬದುಕಿಗೆ ಒಂದು ದಿನಚರಿ ಇರುವುದಿಲ್ಲ. ನಾವು ಕರೆಕ್ಟ್ 6 ಗಂಟೆಗೆ ಮನೆಗೆ ಹೋಗ್ಬಿಡ್ತೀನಿ ಅಂತ ಯಾವತ್ತಾರು ಹೇಳಕ್ಕಾಗುತ್ತಾ? 6 ಗಂಟೆಗೆ ಹೋಗ್ಬೋದು, ಇಲ್ಲ ಕುಡಿಲಿಕ್ಕೆ ಹೋದ್ರೆ 8, 9, 12, ಇಲ್ಲ ಮರುದಿನ ಬೆಳಗ್ಗೆ ಹೇಳಿಕ್ಕಾಗುದು. ಮತ್ತೆ ಇನ್ಯಾರೋ ಎತ್ಕೊಂಡು ಹೋಗಿ ಮನೆಗೆ ಹಾಕಿ ಬರ್ಬೇಕು ಅಲ್ವಾ? ಆ ರೀತಿ ದಿನಚರಿ ಇರೋದಿಲ್ಲ. ಈಗ ಯಾರಿಗೆ ದಿನಚರಿ ಇರೋದಿಲ್ಲ ಆ ಮನೆಯಲ್ಲಿ ತೊಂದರೆಗಳು ಜಾಸ್ತಿ. ನಿಮಗೆ ಇಲ್ಲಿ ಬಂದಿದ್ದೀರಾ, ಇಲ್ಲೊಂದು ದಿನಚರಿ ಇರ್ತದೆ. ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಆಮೇಲೆ ಕ್ಲಾಸ್ ಇರುತ್ತೆ, ಸಾಯಂಕಾಲ ಭಜನೆ ಇರುತ್ತೆ, ಭಜನೆ ಆದ್ಮೇಲೆ ಊಟ ಇರುತ್ತೆ, ಫಿಕ್ಸ್. ಆ ದಿನಚರಿ ನಮಗೆ ಮನಸ್ಸಿಗೆ ಶಾಂತಿ ಕೊಡ್ತದೆ. ನೆಕ್ಸ್ಟ್ ಏನು ಅಂತ ನಮಗೆ ಗೊತ್ತಿರ್ತದೆ. ಈ ದಿನಚರಿ ಇಲ್ಲದ ಬದುಕು ಹೇಗಿರ್ತದೆ ಅಂದ್ರೆ ನೆಕ್ಸ್ಟ್ ಮೂಮೆಂಟ್ ಏನಾಗ್ತದೆ ಗೊತ್ತಿಲ್ಲ, ಇನ್ನೊಂದು ಗಂಟೆ ನಂತರ ಏನ್ ನಡೀತದೆ ಗೊತ್ತಿಲ್ಲ. ಇದು ಮಕ್ಕಳಿಗಾದಾಗ ಏನಾಗುತ್ತೆ ಅಂದ್ರೆ ಕೆಲವು ದಿನ ಮನೆಯಲ್ಲಿ ಮಕ್ಕಳು ಎದ್ದಾಗ ಅಪ್ಪ ಅಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ. ಕೆಲವು ದಿನ ಮಕ್ಕಳು ನಿದ್ದೆಯಿಂದ ಹೇಳ್ತಾ ಇರ್ಬೇಕಾದ್ರೆ ಗಲಾಟೆ ಜಗಳ. ಕೆಲವು ದಿನ ಮನೆಗೆ ಬಂದ ತಕ್ಷಣ ಅಪ್ಪ ಅಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ, ತಿಂಡಿ ತರ್ತಾರೆ. ಕೆಲವು ದಿನ ಇವತ್ತು ಅಪ್ಪ ಅಮ್ಮ ಪ್ರೀತಿಯಿಂದ ಇರ್ಬೋದು ಅಂತ ಮಕ್ಕಳು ಬಂದು ಏನಾದ್ರು ಹೇಳಕ್ ಹೋದಾಗ ಮನೆಯಲ್ಲಿ ಜಗಳ. ಸೊ ಯಾವತ್ತು ಹೇಗೆ ಇರ್ತದೆ ಅಂತ ಅವರಿಗೆ ನಿಶ್ಚಿತತೆ ಇಲ್ಲ, ವರ್ತನೆ ಇಲ್ಲ. ಈ ರೀತಿಯಾಗಿ ಮಕ್ಕಳು ಏನ್ ಮಾಡ್ಬಿಡ್ತಾರೆ, ನಮ್ಮಿಂದ ದೂರ ಉಳಿತಾರೆ. ಇವತ್ತು ಹೇಗಿರ್ತಾರೆ ಹೇಳಲಿಕ್ಕಾಗುದಿಲ್ಲ, ಇವತ್ತು ಏನ್ ಮಾಡ್ತಾರೆ ಹೇಳಲಿಕ್ಕಾಗುದಿಲ್ಲ ಅಂತ. ಆದ್ರೆ ಕುಡಿದು ಬಂದಾಗ ಏನ್ ಸಿಟ್ಟು ಬರ್ತದೆ ನಮ್ಗೆ, ಮಕ್ಕಳು ನಮ್ಮ ಹತ್ರ ಬರೋದಿಲ್ಲ, ನನಗೆ ಗೌರವ ಕೊಡೋದಿಲ್ಲ, ನನ್ನನ್ನು ಪ್ರೀತಿಸೋದಿಲ್ಲ, ನಾನು ಮನೆಗೆ ಬಂದಾಗ ನನ್ನ ಹತ್ರ ಮಾತಾಡೋದಿಲ್ಲ ಅಂತ. ನೆನ್ನೆ ಹೇಗೆ ನಾನು ನಡ್ಕೊಂಡಿದ್ದೆ ಅಂತ ನಮಗೆ ನೆನಪಿರೋದಿಲ್ಲ. ಅದನ್ನು ನೆನಪಿಟ್ಕೊಂಡಿರ್ತಕ್ಕಂಥ ಮಕ್ಕಳು, ಅಯ್ಯೋ ನಿನ್ನೆ ಗಲಾಟೆ ಮಾಡಿದ್ರಪ್ಪ, ಚಿಕ್ಕಪ್ಪ ನಿನ್ನೆ ಗಲಾಟೆ ಮಾಡಿದ್ರು, ಇವತ್ತು ಹಾಗೆ ಮಾಡಿಬಿಡ್ತಾರ ಅಂತ ಹೆದರ್ಕೊಂಡು ಇವತ್ತು ಹತ್ರ ಬರ್ಲಿಕ್ಕಿಲ್ಲ. ನಮಗೇನು ಅನಿಸ್ತದೆ, ನನಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನನಗೆ ಗೌರವ ಕೊಡ್ತಾ ಇಲ್ಲ ಮನೆಗೆ ಬಂದ್ರೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ನಿಶ್ಚಿತತೆ ನಾವು ಮಕ್ಕಳಿಗೆ ಕೊಡಬಹುದಾದಂತಹ ದೊಡ್ಡ ಉಡುಗೊರೆ. ದಿನ ಈ ಸಮಯದಲ್ಲಿ ನನಗೆ ಅಪ್ಪ ಸಿಗ್ತಾರೆ, ದಿನ ಈ ಸಮಯದಲ್ಲಿ ನನಗೆ ಅಮ್ಮ ಸಿಗ್ತಾರೆ, ದಿನ ಈ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಊಟ, ದಿನ ಈ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಭಜನೆ ಅನ್ನುವ ಒಂದು ಫಿಕ್ಸ್ಡ್ ಟೈಮಿಂಗ್ಸು ನಾವು ಮಕ್ಕಳಿಗೆ ಕೊಡಬೇಕು. ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದು ನಾವು ಕುಡಿತವನ್ನು ಬಿಟ್ಟರೆ ಮಾತ್ರ. ಯಾಕಂದ್ರೆ ಡ್ಯೂಟಿ ಮುಗಿಸಿ ನಾವು ಕರೆಕ್ಟ್ ಟೈಮಿಗೆ ಮನೆಗೆ ಬರ್ತೇವೆ, ಕರೆಕ್ಟ್ ಟೈಮಲ್ಲಿ ಅಡುಗೆ ಆಗ್ತದೆ, ಕರೆಕ್ಟ್ ಟೈಮಲ್ಲಿ ಊಟ ಆಗ್ತದೆ. ಇಲ್ಲದಿದ್ರೆ ಯಾವುದು ಫಿಕ್ಸ್ ಟೈಮಲ್ಲಿ ಇರೋದು. ಮಕ್ಕಳು ಚಿಕ್ಕವರಿದ್ದಾಗ ಏನಾದರೂ ತೊಂದರೆ ಆದರೆ ಅವ್ರಿಗೇನು ಧೈರ್ಯ ಇರ್ತದೆ ಹೇಳಿ, ಹೋಗಿ ಅಪ್ಪನ ಹತ್ರ ಹೇಳ್ತೇನೆ. ನೋಡಿರ್ಬೋದು, ಸಣ್ಣ ಮಕ್ಕಳು ಇದ್ದಾಗ ಜಗಳ ಮಾಡ್ಕೊಂಡ ತಕ್ಷಣ ಏನು ಹೇಳ್ತಾರೆ ಅವರು, ನಮ್ಮ ಅಪ್ಪನಿಗೆ ಹೇಳ್ತೀನಿ ಇರೋ ಅಲ್ವಾ? ಆ ಧೈರ್ಯ ನಾವು ಕೊಟ್ಟಿರ್ತೇವೆ ಅವ್ರಿಗೆ. ಅಮ್ಮನಿಗೆ ಹೇಳ್ತೇನೆ, ನನಗೇನಾದರೂ ತೊಂದರೆ ಆದರೆ ನನಗೆ ನನ್ನ ಅಪ್ಪ ಇದ್ದಾರೆ, ನನಗೆ ಅಮ್ಮ ಇದ್ದಾರೆ ಅಂತ ಧೈರ್ಯ ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ದಿನ ಮನೆಯಲ್ಲಿ ಜಗಳ ಆಗ್ತದೆ, ಅಪ್ಪ ಅಮ್ಮ ಅವರೇ ಹೊಡೆದಾಡ್ಕೊಳ್ತಿದ್ದಾರೆ, ನನಗಲ್ಲ, ಅವರಿಬ್ಬರೇ ಜಗಳ ಮಾಡ್ಕೊಳ್ತಾರೆ. ಈಗ ಮೊದಲು ಮಕ್ಕಳಿಗೆ ಏನು ಧೈರ್ಯ ಇತ್ತು, ನನಗೇನಾದ್ರು ತೊಂದರೆ ಆದರೆ ನಾನು ಅಪ್ಪ ಅಮ್ಮನ ಹತ್ರ ಹೇಳ್ಬೋದು. ಇವಾಗ ಮನೇಲಿ ಏನು ನಡೀತಾ ಇದೆ, ದಿನ ಸಾಯಂಕಾಲ ಅವರೇ ಕಿತ್ತಾಡ್ತಾ ಇದ್ದಾರೆ, ಅವರೇ ಜಗಳ ಮಾಡ್ತಾ ಇದ್ದಾರೆ. ನಮಗೆ ಸುಮಾರು ಮಕ್ಕಳು ಬಂದಾಗ ಅವ್ರಿಗೆ ಏನು ತೊಂದರೆ ಆಗ್ತದೆ ಅಂತ ಕೇಳಿದಾಗ ಹೇಳ್ತಾರೆ, ಸರ್ ರಾತ್ರಿ ಅಪ್ಪ ಗಲಾಟೆ ಮಾಡ್ತಾರೆ, ಬೆಳಗ್ಗೆ ಅಮ್ಮ ಗಲಾಟೆ ಮಾಡ್ತಾರೆ, ಒಟ್ಟಾರೆ ಇಬ್ಬರು ಒಂದೇ ಅಂತ. ಅಪ್ಪ ಕುಡಿದು ಗಲಾಟೆ ಮಾಡ್ತಾರೆ, ಅಮ್ಮ ಕುಡಿದ ಗಲಾಟೆ ಮಾಡ್ತಾರೆ, ನಮಗೆ ಇಬ್ಬರು ಒಂದೇ ಲೆಕ್ಕ. ಯಾಕೆ ಅಂತಂದ್ರೆ ರಾತ್ರಿ ಕುಡಿದಾಗ ಗಲಾಟೆ ಆಗ್ತಿರ್ಬೇಕಾದ್ರೆ ಅಮ್ಮ ಸುಮ್ಮನೆ ಹೇಳ್ತಾರೆ, ಇವನ ಹತ್ರ ಏನು ಮಾತಾಡಿ ಪ್ರಯೋಜನ ಇಲ್ಲ. ಬೆಳಗ್ಗೆ ಅವನ ನಷ್ಟೇ ಹೇಳಿದ್ಮೇಲೆ
ಅಮ್ಮ ಹಾರಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಬ್ಬರಲ್ಲೂ ಅಫೆಕ್ಟ್ ಆಗಿದೆ, ಯಾರಿಗೆ ತೊಂದರೆ ಆಗಿದೆ, ಯಾರಿಗೆ? ಮಕ್ಕಳಿಗೆ. ಸೊ ಈ ಮಕ್ಕಳಿಗೆ ಏನ್ ನಂಬಿಕೆ ಇತ್ತು, ನನಗೇನಾದ್ರು ತೊಂದರೆ ಆದ್ರೆ ನನ್ನ ಅಪ್ಪ ನನ್ನ ಅಮ್ಮ ನನಗೆ ಪ್ರೊಟೆಕ್ಟ್ ಮಾಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ಅಂತಿತ್ತು. ಆ ನಂಬಿಕೆಗೆ ನಾವು ಪೆಟ್ಟು ಕೊಡ್ತೇವೆ. ಇದು ಬೇಸಿಕ್ ಟ್ರಸ್ಟ್ ಅಂತ ಹೇಳ್ತೇವೆ. ನಂಬಿಕೆ, ಬೇಸಿಕ್ ನಂಬಿಕೆ, ಆ ಮೂಲ ನಂಬಿಕೆಯನ್ನು ನಾವು ಮಕ್ಕಳಿಗೆ ಹಾಳು ಮಾಡೋದು ಈ ಕುಡಿತದಿಂದ. ನಾವು ಮಕ್ಕಳನ್ನು ಇಷ್ಟಪಟ್ಟರೂ ಕೂಡವೇ ನಮ್ಮ ಕುಡಿತದಿಂದ ನಮಗೆ ಗೊತ್ತಿಲ್ಲದೆ ಅವರ ನಂಬಿಕೆಯನ್ನ ಹಾಳು ಮಾಡಿದಂಗೆ. ಬೇಸಿಕ್ ಸೆಕ್ಯೂರಿಟಿ, ಭದ್ರತೆ ಭಾವನೆ, ಮಕ್ಕಳಿಗೆ ಭದ್ರತೆ ಭಾವನೆ. ಭದ್ರತೆ ಭಾವನೆ ಅಂದ್ರೆ ನಾನು ಅಪ್ಪ ಅಮ್ಮನ ಜೊತೆಗಿದ್ರೆ ನಾನು ಸೇಫ್ ಅಂತ ಅನ್ಕೊಂಡಿದ್ದ ಭಾವನೆಗೆ ಗಲಾಟೆ ಆಗೋದಕ್ಕೆ, ಪೆಟ್ಟು ಬೀಳೋದಕ್ಕೆ ಅದು ಭದ್ರತೆ ಭಾವನೆ ಹೊರಟೋಗ್ತದೆ. ನೀವು ಗಮನಿಸಿ, ಯಾವ ವ್ಯಕ್ತಿಗೆ ಈ ಭದ್ರತೆ ಭಾವನೆ ಸಿಕ್ಕಿದೆ ಬಾಲ್ಯದಲ್ಲಿ, ಯಾವ ವ್ಯಕ್ತಿಗೆ ಈ ನಂಬಿಕೆ ಸಿಕ್ಕಿದೆ ತಂದೆ ತಾಯಿಗಳ ಜೊತೆಗೆ, ಅವರು ಧೈರ್ಯವಾಗಿ ಎಲ್ಲರ ಜೊತೆ ಮಾತಾಡ್ತಾರೆ, ವೇದಿಕೆ ಮೇಲೆ ಹೋಗ್ತಾರೆ, ಜನರ ಹತ್ರ ಮಾತಾಡ್ತಾರೆ. ಯಾರಿಗೆ ಈ ಮೂಲ ನಂಬಿಕೆ ಹಾಳಾಗಿದೆ ಚಿಕ್ಕಂದಿನಲ್ಲಿ, ತಂದೆ ಅಥವಾ ತಾಯಿಯ ಕುರಿತದಿಂದ ಯಾರಿಗೆ ನಂಬಿಕೆ ಹಾಳಾಗಿದೆ, ಅವರಲ್ಲಿ ಎಲ್ಲ ಟ್ಯಾಲೆಂಟ್ಸ್ ಇದೆ, ಎಲ್ಲ ಕೌಶಲ್ಯಗಳಿದೆ, ಆದರೆ ಅವರಿಗೆ ಮುಜುಗರ. ವೇದಿಕೆ ಮೇಲೆ ಮುಂದೆ ಹೋಗ್ಲಿಕ್ಕೆ ಮುಜುಗರ, ಜನರ ಹತ್ರ ಮಾತಾಡಲಿಕ್ಕೆ ಮುಜುಗರ, ಕೆಲಸದಲ್ಲಿ ಅವ್ರಿಗೆ ಗೊತ್ತಿರುವ ಕೆಲಸ ಕೂಡ ಮಾಡಲಿಕ್ಕೆ ಮುಜುಗರ. ಯಾಕೆ ಅಂತಂದ್ರೆ ಅವರಿಗೆ ಈ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಮಕ್ಕಳಲ್ಲಿ ನಂಬಿಕೆ ಬರೆಸೋದು ಹೇಗೆ? ಮಕ್ಕಳಲ್ಲಿ ನಂಬಿಕೆ ಬರೆಸೋದು ಫಸ್ಟು ನಾವು ಅವರನ್ನು ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ಬೇಕು. ನೀನಂದ್ರೆ ನನಗಿಷ್ಟ, ನೀನಂದ್ರೆ ನನಗೆ ತುಂಬ ಪ್ರೀತಿ, ನೀನು ನನ್ನ ಮಗು, ನನಗೆ ತುಂಬ ಇಷ್ಟ ನೀನು. ಆದರೆ ನಿತ್ಯ ಕುಡಿತದಲ್ಲಿ ಇದ್ದಾಗ ನಾವು ಅವ್ರ ಜೊತೆ ಹೆಚ್ಚು ಸಮಯ ಕಳೆದು ಮನೆಗೆ ಬರುವಾಗ ಮಕ್ಕಳು ಮಲಿಗೆ ಆಗಿರ್ತದೆ, ಎಷ್ಟು ವರ್ಷ ಅಲ್ವಾ? ಸೊ ಅವ್ರ ಜೊತೆಗೆ ನಾವು ಮಾತಾಡೋದು ಯಾವಾಗ? ಅವ್ರದ್ದು ಇವತ್ತು ಏನು ಮಾಡಿದ್ರು, ಶಾಲೆಯಲ್ಲಿ ಏನು ಮಾಡಿದ್ರು, ಏನು ಕಲ್ತರು, ಏನು ಆಟ ಆಡಿದ್ರು, ಇದನ್ನ ಯಾವುದನ್ನು ಕೇಳಲಿಕ್ಕೆ ನಮಗೆ ಸಮಯ ಸಿಕ್ಕುದಿಲ್ಲ. ಇನ್ನು ನೀನಂದ್ರೆ ನನಗಿಷ್ಟ ಅಂತ ಹೇಳೋಕೆ ನಮಗೆ ಟೈಮ್ ಸಿಕ್ಕುದಿಲ್ಲ. ಆದರೆ ಆಶ್ಚರ್ಯ ಏನಂತಂದ್ರೆ, ತಂದೆ ಅಥವಾ ತಾಯಿಯಲ್ಲಿ ಈ ಕುರಿತದ ಅಭ್ಯಾಸ ಇದ್ರು ಕೂಡ ಮಕ್ಕಳು ಯಾವತ್ತೂ ಅಪ್ಪ ಅಮ್ಮನ ಬಿಟ್ಕೊಡುದಿಲ್ಲ. ನಾವು ಇಲ್ಲಿ ಬಂದ್ರೆ ಸುಮ್ಮನೆ ತಮಾಷೆ ಮಾಡ್ತಾ ಇರ್ತೀವಿ, ಮಕ್ಕಳಿಗೆ ಕರೆದು ಮಾತಾಡ್ತಾರೆ. ಅಪ್ಪ ತುಂಬಾ ಗಲಾಟೆ ಮಾಡ್ತಾರಲ್ವ? ಹೌದು, ಗಲಾಟೆ ಮಾಡ್ತಾರೆ. ಹೊಡಿತಾರ? ಹೌದು, ಕೆಲವೊಂದು ಸರಿ ಹೊಡಿತಾರೆ. ಅಮ್ಮನಿಗೆ ಉಪದ್ರ ಮಾಡ್ತಾರೆ. ಹಾಗೆ ಅಪ್ಪ ಬೇಡ, ಇಲ್ಲ ಬೇಕು ನನಗೆ ಅದೇ ಅಪ್ಪ ಬೇಕು ಅಂತಾನೆ ಕಾಯ್ತಾರೆ ಮಕ್ಕಳು ಯಾವಾಗಲೂ. ನನಗೆ ಕುಡಿಯೋ ಒಬ್ಬ ಅಪ್ಪ ಬೇಡ ಅಂತ ಹೇಳಿದ್ರು. ನಾವು ಎಷ್ಟೇ ಕುಡಿತಾ ಇದ್ರು, ಎಷ್ಟೇ ಗಲಾಟೆ ಮಾಡ್ತಾ ಇದ್ರು, ನಾವು ಕುಡಿತವನ್ನು ನಿಲ್ಲಿಸಿದ ತಕ್ಷಣ ಅವರಿಗೆ ಸ್ವರ್ಗ, ಮಕ್ಕಳಿಗೆ ಸ್ವರ್ಗ. ಯಾಕೆಂದ್ರೆ ಅವ್ರಿಗೆ ಅಪ್ಪ ಅಂದ್ರೆ ಮುಖ್ಯ, ಅಮ್ಮ ಅಂದ್ರೆ ಮುಖ್ಯ. ಅವ್ರು ಬೇರೆಯವ್ರನ್ನ ಹೋಲಿಸ್ಕೊಳ್ಳೋಕೆ ಇಷ್ಟಪಡುವುದಿಲ್ಲ. ಇನ್ಯಾರೋ ಚಂದ ಕಾಣ್ತಾರೆ ಅಪ್ಪ ಅಮ್ಮ, ಅವ್ರು ಬೇಕು ಅನ್ನೋದಿಲ್ಲ. ಅದೇ ಅಪ್ಪ ಅಮ್ಮನೇ ಅವ್ರಿಗೆ ಇಷ್ಟ. ಅಂತಹ ಮಕ್ಕಳಿಗೆ ನಾವು ಒಂದೇ ಒಂದು ಗಿಫ್ಟ್ ಕೊಡ್ಬೋದು. ಏನು? ಈ ಚಟವನ್ನ, ಈ ಅಭ್ಯಾಸವನ್ನ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ಇದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡೋದು. ನಾನು ಮಕ್ಕಳಿಗೆ ಇಷ್ಟು ಇಷ್ಟಪಡ್ತಾ ಇದ್ದೇನೆ, ನನಗೂ ಮಕ್ಕಳಂದ್ರೆ ಪ್ರೀತಿ, ಮಕ್ಕಳಿಗೂ ನಾನಂದ್ರೆ ತುಂಬಾ ಪ್ರೀತಿ, ಅವರಿಗೋಸ್ಕರ ನಾನು ಏನೋ ಆಸ್ತಿ ಮಾಡೋದು ಬೇಡ ಅಲ್ವಾ? ಇವತ್ತು ಏನಾಗ್ತದಂದ್ರೆ, ಸುಮಾರು ಜನ ಕಷ್ಟಪಟ್ಟು ನೀವೆಲ್ಲ ಬೇರೆ ಬೇರೆ ಕೆಲಸ ಮಾಡಿ ಮಕ್ಕಳಿಗೆ ಓದಿಸ್ತೀರಾ, ಅವ್ರಿಗೆ ಒಳ್ಳೆಯ ಸ್ಥಾನಕ್ಕೆ ತಲುಪಿಸ್ತೀರಾ. ಆದರೆ ಅವ್ರು ನಾಳೆ ಒಂದು ಲಾಯರ್ ಆಗ್ತಾರೆ, ಒಂದು ಡಾಕ್ಟರ್ ಆಗ್ತಾರೆ, ಒಂದು ಟೀಚರ್ ಆಗ್ತಾರೆ. ಅಷ್ಟೊತ್ತಿಗೆ ನಾವು ಆಸ್ತಿ ಬೇಡಬೇಕು. ಯಾಕೆ? ಒಂದು ಲಿವರ್ ಹಾಳಾಯಿತು, ನನಗೆ ರಕ್ತವಾಂತಿ ಆಯಿತು, ನನಗೆ ದೃಷ್ಟಿ ತೊಂದರೆ ಆಯಿತು, ನನಗೆ ಆಕ್ಸಿಡೆಂಟ್ ಆಯಿತು, ನನಗೆ ಸ್ಟ್ರೋಕ್ ಆಯಿತು ಅಂತೇಳಿ ಆ ಮಕ್ಕಳು ಒಂದು ಪ್ರವರ್ಧಮಾನಕ್ಕೆ ಬಂದು ಒಂದು ಒಳ್ಳೆಯ ಸ್ಥಿತಿಗೆ ತಲುಪುವಷ್ಟೊತ್ತಿಗೆ ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿರ್ತೀವಿ ಅಲ್ವಾ? ಅಮ್ಮ, ಇದು ಎಲ್ಲರಿಗೂ ಹಿಂದೆ ಕೂತಿರೋರು ನೋಡಿ, ಇದು ಎಲ್ಲರಿಗೂ ಹೇಳ್ತಾ ಇರೋದು. ನೀವು ಸಾಧ್ಯವಾದ್ರೆ ಮುಂದೆ ಕೇಳಿಸ್ಕೊಳ್ಳಿ. ಇಲ್ಲಿ ಎಲ್ಲರೂ ಸರಿ ಹೋಗ್ಬೇಕು, ಆಯ್ತಾ? ಮನೇಲಿ ಹೇಗೂ ಜಗಳ ಮುಂದುವರಿತದೆ, ಇಲ್ಲಿ ಬಂದಾಗ ಕೇಳಿಸ್ಕೊಳ್ಳಿ. ಸೊ ಏನಾಗ್ತಾ ಇದೆ ಅಂತಂದ್ರೆ, ಆ ಮಕ್ಕಳು ನಿಮ್ಮ ಪ್ರೀತಿಯಿಂದ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಅದನ್ನ ನೋಡ್ಲಿಕ್ಕೆ ನೀವು ಇರಬೇಕು. ಅದನ್ನ ನೋಡ್ಲಿಕ್ಕೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಒಂದು ವಾರ ನೀವು ಮಕ್ಕಳನ್ನು ಬಿಟ್ಟು ದೂರ ಇರ್ತೀರಲ್ವಾ, ಅವ್ರಿಗೆ ಕಷ್ಟ ಆಗ್ತದೆ. ನಿಮ್ಮನ್ನು ನೋಡಿದ್ರೆ ಖುಷಿ ಆಗ್ತದೆ. ಸೊ ಒಂದು ವಾರ ಬಿಟ್ಟು ಇಲ್ಲಿಂದ ವಾಪಸ್ ಹೋಗುವಾಗ ನಿಮ್ಮ ಮಕ್ಕಳಿಗೆ ಹೇಳಬೇಕು, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತೇನೆ, ನೀವಿಲ್ಲದೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ, ನಿನ್ನನ್ನು ತುಂಬಾ ನೆನಪಾಗ್ತಿತ್ತು ನನಗೆ. ಅಲ್ಲಿ ಯಾವಾಗ ನಿನ್ನನ್ನು ನೋಡ್ತೇನೆ ಅಂತ ಆಗಿತ್ತು, ನನಗೆ ಏನೇ ಕಷ್ಟ ಇರಲಿ ನಿನ್ನನ್ನು ನೋಡ್ಬಿಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ.
ಮನಸ್ಸಲ್ಲಿರುವ ನಿಮ್ಮ ಪ್ರೀತಿಯನ್ನ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡಬೇಕು, ಭಾವನೆಗಳನ್ನು ಹೇಳ್ಕೊಳ್ಬೇಕು ನಿಮ್ಮ ಮನೆಯ ಮಕ್ಕಳಿಗೆ. ಅದು ನಿಮ್ಮ ಮಗು ಇರಲಿ, ನಿಮ್ಮ ತಮ್ಮನ ಮಗು ಇರಲಿ, ಅಥವಾ ನಿಮ್ಮ ತಂಗಿ ಮಗು ಇರಲಿ, ಮನೆಯಲ್ಲಿರುವ ಮಕ್ಕಳಿಗೆ. ಇದುವರೆಗೂ ಅವರು ಸಿನಿಮಾಗಳಲ್ಲಿ ನೋಡ್ತಾರೆ, ಟಿವಿಯಲ್ಲಿ ನೋಡ್ತಾರೆ, ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಕುಡಿತದ ಅಭ್ಯಾಸ ಇರೋರು ಕೆಟ್ಟವರು, ಕುಡಿತದ ಅಭ್ಯಾಸ ಇದ್ರೆ ಅವರಿಗೆ ಕೋಪ ಜಾಸ್ತಿ, ಅವರಿಗೆ ಸಂಶಯ ಜಾಸ್ತಿ. ಯಾವಾಗ ನಾವು ಅವ್ರ ಜೊತೆಗೆ ಚೆನ್ನಾಗಿರ್ತೇವೆ, ಕುಡಿದೇ ಇಲ್ಲದ ದಿನಗಳು ಚೆನ್ನಾಗಿರ್ತೇವೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಣ ಏನಂತ, ನೋಡು ನನಗೊಂದು ಕಾಯಿಲೆ ಇದೆ, ಅತಿಯಾಗಿ ಕುಡಿಯುವಂಥದ್ದು ಒಂದು ಕಾಯಿಲೆ. ನಾನೇನೋ ಸ್ನೇಹಿತರ ಜೊತೆಗೆ ಪ್ರಾರಂಭ ಮಾಡಿಬಿಟ್ಟೆ, ಆದರೆ ಈಗ ಬಿಡ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ಡಾಕ್ಟ್ರು ಆಲ್ಕೋಹಾಲಿಸಮ್ ಅಂತಾರೆ, ಮತ್ತೆ ವ್ಯಸನ ಅಂತಾರೆ. ಸೊ ಆ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೇನೆ, ಆದರೆ ನನಗೆ ಬಿಡ್ಲಿಕ್ಕೆ ಮನಸ್ಸುಂಟು, ಅದಕ್ಕೆ ನಾನು ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದೀನಿ. ನಾನು ಬಿಡ್ಲಿಕ್ಕೆ ಹಲವಾರು ಕಾರಣಗಳಲ್ಲಿ ಒಂದು ಮುಖ್ಯ ಕಾರಣ ಏನಂದ್ರೆ ನಿನ್ನ ಮೇಲಿನ ಪ್ರೀತಿಯಿಂದ. ನನಗೆ ನೀನಂದ್ರೆ ತುಂಬಾ ಇಷ್ಟ, ನಾನು ಮಕ್ಕಳಿಗೋಸ್ಕರ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಮಕ್ಕಳಿಗೆ ತಿಳಿಸಿ ಹೇಳಿ. ಇದರಲ್ಲಿ ಏನು ಮುಚ್ಚುಮರೆ ಬೇಡ. ಆ ಮಕ್ಕಳಿಗೆ ಗೊತ್ತಾಗುತ್ತೆ ಅಪ್ಪ ಒಳ್ಳೆಯವನು, ಆದರೆ ಅಪ್ಪನಿಗೆ ಒಂದು ಕಾಯಿಲೆ ಇದೆ, ಆ ಕಾಯಿಲೆಗೆ ಚಿಕಿತ್ಸೆ ಇದೆ. ಇದು ಗೊತ್ತಿರೋದು ತುಂಬಾ ಮುಖ್ಯ. ಈಗ ನಿಮ್ಮ ಮನೆಯಲ್ಲಿ ನಾನು ಆಲ್ರೆಡಿ ಕೇಳಿದೆ ಎಷ್ಟು ಜನ ಮನೆಯಲ್ಲಿ ಕುಡಿತಾ ಇದ್ರು ಅಂತ, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಇದೊಂದು ಕಾಯಿಲೆ ರೀತಿ ಆಗಬಹುದು ಅಂತ. ಸಂಶೋಧನೆಗಳು ಏನು ಹೇಳ್ತದಂದ್ರೆ ತಂದೆ ಅಥವಾ ತಾಯಿಯಲ್ಲಿ ಕುಡಿತದ ಅಭ್ಯಾಸ ಇದ್ರೆ ಆ ಮನೆಯ ಮಕ್ಕಳಿಗೆ ಅವರು ಕುಡಿತಕ್ಕೆ ದಾಸರಾಗುವಂತಹ ಸಾಧ್ಯತೆ 3 ಪಟ್ಟು ಜಾಸ್ತಿ. ಆದ್ರೆ ತಂದೆ ತಾಯಿ ಕುಡಿತಾ ಇದ್ರೆ ಎಲ್ಲಾ ಮಕ್ಕಳು ಕುಡಿಲಿಕ್ಕೆ ಶುರು ಮಾಡ್ತಾರಾ? ಇಲ್ಲ. ನಾವು ಒಳ್ಳೆ ವಾತಾವರಣ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅವರಿಗೆ, ಮನೆಯಲ್ಲಿ ಇದೇ ರೀತಿ ಭಜನೆ, ಮನೆಯಲ್ಲಿ ಆಟ, ಸಂಗೀತ, ನೃತ್ಯ, ಶಾಲೆಯ ಚಟುವಟಿಕೆಗಳು, ಇದನ್ನೆಲ್ಲ ಸರಿಯಾಗಿ ನಾವು ರೆಗ್ಯುಲರ್ ಆಗಿ ಮಾಡಿಸಿ ಒಂದು ಒಳ್ಳೆಯ ವಾತಾವರಣವನ್ನು ಕೊಟ್ಟರೆ ಆ ಮಕ್ಕಳು ಆ ಕುಡಿತಕ್ಕೆ ದಾಸರಾಗುವ ಸಾಧ್ಯತೆಯಿಂದ ಹೊರಗೆ ಬರ್ತಾರೆ. ಈಗ ಮನೆಯಲ್ಲಿ ಏನಾಗ್ತಾ ಇದೆ, ಅವರು ಸಾಯಂಕಾಲ ಮನೆಗೆ ಬರ್ತಾರೆ, ನಾವು ಮನೆಯಲ್ಲಿಲ್ಲ. ಎಲ್ಲರಿಗೂ ಒಂದು ಕಾಳಜಿ ಇರ್ತದೋ, ಹೇಗೆ ಮನೆಗೆ ಹೋಗ್ಬೇಕು, ಅಪ್ಪ ಬೈತಾರೆ, ಅಮ್ಮ ಬೈತಾರೆ, ನಾನು ಸಾಯಂಕಾಲ ಹೊತ್ತು ಮನೇಲಿ ಇರಬೇಕು. ಈ ಒಂದು ಜಾಗ್ರತೆಯಿಂದ ಅವರು ಒಂದು ಒಳ್ಳೆ ಟ್ರ್ಯಾಕಲ್ಲಿ ಇರ್ತಾರೆ. ಈಗ ನಾವು ತಡವಾಗಿ ಹೋಗ್ತೀವಿ, ನಾವು ಗುಟ್ಕಾ ಹಾಕ್ತೇವೆ, ನಾವು ಬೀಡಿ ಸೇರ್ತೇವೆ, ನಾವು ಸಿಗರೇಟ್ ಸೇರ್ತೇವೆ. ಮಕ್ಕಳಿಗೆ ನೀನು ಸಿಗರೇಟ್ ಸೇರ್ಬೇಡ ಹೇಳಿಕ್ಕೆ ಆಗ್ತದ? ಈಗ ನಾನೇ ಗುಟ್ಕಾ ಹಾಕ್ತೇನೆ, ಮಗು ಹತ್ರ ಗುಟ್ಕಾ ತರಿಸ್ಕೊಳ್ತೇನೆ, ಮಗನಿಗೆ ನೋಡು ನೀನು ದೊಡ್ಡನಾದ್ಮೇಲೆ ಗುಟ್ಕಾ ಹಾಕ್ಬೇಡ ಅಂತ ಹೇಳಿದ್ರೆ ಆಗ್ತದ ಅಲ್ವಾ? ಸೊ ಅದಕ್ಕೋಸ್ಕರ ಮಕ್ಕಳ ಎದುರಲ್ಲಿ ಫಸ್ಟು ಮಕ್ಕಳ ಎದುರಲ್ಲಿ ದುಶ್ಚಟಗಳನ್ನು ಮಾಡಬೇಕು, ಮಕ್ಕಳ ಎದುರಲ್ಲಿ. ಎರಡನೇದು ಬೆಸ್ಟ್, ಸಂಪೂರ್ಣವಾಗಿ ಮಾಡಬೇಕು. ಈಗ ಕುಡಿತವನ್ನ ಸಂಪೂರ್ಣ ಮಾಡಬೇಡಿ, ಅಕಸ್ಮಾತ್ ನಮ್ಗೆ ಬಿಡೋಕ್ಕಾಗ್ತಿಲ್ಲ ಆಗೊಮ್ಮೆ ಈಗೊಮ್ಮೆ ಮಾಡ್ತಾ ಇದ್ದಿದ್ರೆ ಮಕ್ಕಳ ಎದುರಲ್ಲಿ ಮಾಡಬೇಕು. ಅಟ್ಲೀಸ್ಟ್ ಮಕ್ಕಳ ಎದುರಲ್ಲಿ ನೀವು ಒಳ್ಳೆ ವ್ಯಕ್ತಿಗಳಾಗಿ. ಕೆಲವರು ಹೇಳ್ತಾರೆ ನಾನು ಮುಚ್ಚು ಮರೆ ಮಾಡೋದಿಲ್ಲ, ನಾನು ಓಪನ್, ನಾನು ಮಕ್ಕಳ ಎದುರಲ್ಲೇ ಕುಡಿತೇನೆ. ಅದೇನು ದೊಡ್ಡ ಅನಿಸಿಕೆ ಅಲ್ಲ, ಏನು ದೊಡ್ಡ ಅನಿಸಿಕೆ ಅಲ್ಲ. ಮಕ್ಕಳ ಎದುರಲ್ಲೇ ನಾನು ಮಾಡ್ತೀನಿ. ಯಾಕೆ ಅಂದರೆ ಆ ಮಕ್ಕಳಿಗೇನೋ ಒಂದು ನೈತಿಕತೆ ಇತ್ತು, ಓ ನಾನು ಕುಡಿಬಾರ್ದು, ನಾನು ತಂಬಾಕು ಹಾಕಬಾರ್ದು, ನಾನು ಸಿಗರೇಟ್ ಸೇರಬಾರ್ದು ಅನ್ನೋದನ್ನ ನಾವೇ ಕಿತ್ಕೊಂಡಂಗಾಗುತ್ತೆ. ಓ ಅಪ್ಪ ಕುಡಿತಾನೆ, ನಾನು ಕುಡಿಬಹುದು. ಈಗ ನಾನು ಮನೆಗೆ ಬೇಗ ಬರೋದಿಲ್ಲ, ನಾನು ದುಶ್ಚಟಗಳ ಅಭ್ಯಾಸ ಮಾಡ್ಕೊಳ್ತಿದ್ದೀನಿ ಅಂದ ತಕ್ಷಣ ನಾನು ಮಕ್ಕಳಿಗೆ ಹೇಳೋದನ್ನ ತಪ್ಸ್ಕೊಂಡ್ಬಿಡ್ತೀನಿ, ನೈತಿಕತೆಯನ್ನ ತಪ್ಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಆ ಮಕ್ಕಳಿಗೆ ಒಂದು ಜವಾಬ್ದಾರಿಯನ್ನು ನಾನು ಕಿತ್ಕೊಂಡಂಗಾಗುತ್ತೆ ಅಲ್ವಾ? ಇದು ಮೇಲ್ನೋಟಕ್ಕೆ ಕಾಣುವಂಥ ತೊಂದರೆಗಳು. ಮಾನಸಿಕವಾಗಿ ತಂದೆ ಅಥವಾ ತಾಯಿ ಕುಡಿತದ ಅಭ್ಯಾಸ ಇರುವಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ತಂದೆ ತಾಯಿ ಅವರ ಜವಾಬ್ದಾರಿ ಅವ್ರು ತಗೊಳ್ತಿಲ್ಲ. ತಂದೆ ಜವಾಬ್ದಾರಿ ತಕ್ಕೊಳ್ತಿಲ್ಲ ಅಂದ ತಕ್ಷಣ ಏನಾಗ್ತದೆ, ತಾಯಿ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ತಾಯಿ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಂತ ಮನೆಯ ಮಕ್ಕಳು ತಾವು ಜವಾಬ್ದಾರಿಯನ್ನು ಹೆಚ್ಚು ತೆಗೆದುಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಮನೆಯ ದೊಡ್ಡ ಮಗನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಲ್ವಾ? ಅಮ್ಮ ಹೇಳ್ತಾರೆ ನೀನು ನಾನು ಸೇರಿ ಕೆಲಸ ಮಾಡುವ, ನೀನು ನಾನು ಸೇರಿ ತಮ್ಮ ತಂಗಿಯನ್ನು ಓದಿಸುವ ಅಲ್ವಾ? ಆರಂಭದಲ್ಲೇನೋ ದೊಡ್ಡವನಿಗೆ ಆಸೆ ಆಯಿತು, ಏನೋ ಶಾಲೆ ಬಿಟ್ಬಿಟ್ರು ಪರವಾಗಿಲ್ಲ, ಖುಷಿ ಆಯಿತು, ಗಮ್ಮತ್ತಾಯಿತು. ಆದರೆ ನಿಜವಾಗಿ ಆ ಮಗು ತನ್ನ ಕಳ್ಕೊಳ್ತಾನಲ್ವಾ? ನಿಜ ಅಲ್ವಾ? ಶಾಲೆಗೆ ಹೋಗಿ ತನ್ನ ಸ್ನೇಹಿತರ ಜೊತೆಗೆ ಆಟ ಆಡಿಕೊಂಡು ಗಮ್ಮತ್ತಾಗಿ ಕಳಿಬೇಕಾದಂತಹ ಮಗು ಈಗ ಮನೆಯ ಜನರನ್ನ ಸಾಕ್ಲಿಕ್ಕೆ, ತಮ್ಮ ತಂಗಿಯರನ್ನ ಸಾಕ್ಲಿಕ್ಕೆ ಅವನು ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ. ಊರವರಿಗೆಲ್ಲ ಆ ಮಗು ನೋಡಿದ್ರೆ ಸಂತೋಷ. ತಂದೆ ಕುಡಿತಾ ಇದ್ರು ಕೂಡ
ಮಕ್ಕಳು ಎಷ್ಟು ಹುಷಾರಿದ್ದಾರಲ್ಲ, ಎಷ್ಟು ಜವಾಬ್ದಾರಿ ಮಕ್ಕಳಿದ್ದಾರಲ್ಲ ಅಂತ ಅನ್ಸ್ಬೋದು. ಆದ್ರೆ ಆ ಮಕ್ಕಳು ಖುಷಿಯಾಗಿರೋದಿಲ್ಲ, ಅವ್ರು ಸಂತೋಷವಾಗಿರೋದಿಲ್ಲ. ಅವ್ರೆಲ್ಲರೂ ಸ್ವಲ್ಪ ಆಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಏನು ಯೋಚನೆ ಆಗುತ್ತೆ ಅಂದ್ರೆ, ನಾನು ಇಲ್ಲಿ ಬಂದಿದ್ದೀನಿ, ಮನೆಯಲ್ಲಿ ಗಲಾಟೆ ಆಗ್ಬಿಟ್ರೆ, ಅಪ್ಪ ಕುಡಿದು ಬಂದಿದ್ರೆ, ಅಥವಾ ನಾನು ಇಲ್ಲಿ ಒಬ್ಬನೇ ಮಜಾ ಮಾಡ್ತಾ ಇದ್ದೀನಿ, ಪಾಪ ಮನೆಯಲ್ಲಿ ಕಷ್ಟ ಇದೆ. ಸೊ ಅವರ ಇಡೀ ಬಾಲ್ಯವನ್ನ ಅವರು ಖುಷಿಯಿಂದ ಕಳೀತೀನಿ. ಶಾಲೆಗೆ ಹೋಗಿರ್ತಾರಂತ ಇಟ್ಕೊಳ್ಳಿ, ಶಾಲೆಯಲ್ಲಿ ಏನಾಗುತ್ತೆ ಗೊತ್ತಾ, ಅವರು ಶಾಲೆಗೆ ಕೂತಿರ್ತಾರಷ್ಟೇ, ಅವ್ರ ಮನಸ್ಸೆಲ್ಲ ಮನೆ ಕಡೆ ಇರ್ತದೆ. ಓ ಇವತ್ತು ಅಪ್ಪ ಬೇಗ ಬರ್ಬೋದಾ, ಇವತ್ತು ಕುಡಿದು ಬಂದ್ಬಿಟ್ರೆ ಜಗಳ ಆಗ್ಬೋದಾ, ಅಮ್ಮನಿಗೆ ಹೊಡಿಬೋದಾ, ನಾನು ಮನೆಯಲ್ಲಿ ಇದ್ದಿದ್ರೆ ತಪ್ಪಿಸ್ತಾ ಇದ್ದೆ ಅವ್ರು ಜಗಳ ಆಡೋದನ್ನ, ಇವತ್ತು ನಾನು ಶಾಲೆಗೆ ಬಂದ್ಬಿಟ್ಟಿದ್ದೀನಿ. ಅವನು ಗಮನೆಲ್ಲ ಶಾಲೆಯಿಂದ ಮನೆಯಲ್ಲಿ ಇದೆ. ಹಾಗಾಗಿ ಶಾಲೆಯಲ್ಲಿ ಅವ್ರು ಬಯಸ್ಕೊಳ್ತಾರೆ, ಟೀಚರ್ಸ್ ಹತ್ರ ಬಯಸ್ಕೊಳ್ತಾರೆ. ಯಾಕೆಂದ್ರೆ ಅವ್ರ ಮಾರ್ಕ್ಸ್ ಕಡಿಮೆ ಆಗ್ತದೆ, ಅವ್ರು ಸ್ಕೋರ್ ಮಾಡೋದಿಲ್ಲ, ಅವ್ರ ಪರೀಕ್ಷೆ ಚೆನ್ನಾಗಿ ಓದೋದಿಲ್ಲ. ಟೀಚರ್ಗೆ ಏನನ್ಸುತ್ತೆ, ಇವನ್ ಜವಾಬ್ದಾರಿ ಇಲ್ಲ, ಇವನಿಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಳ್ತಾರೆ ಟೀಚರ್. ಮನೆಯಲ್ಲಿ ರಾತ್ರಿ ಜಗಳ ಆಗೋದಕ್ಕೆ ಆ ಮಕ್ಕಳು ಭಯದಲ್ಲಿ ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ನಿದ್ದೆ ಮಾಡದಿದ್ದಾಗ ತರಗತಿಯಲ್ಲಿ ಅವ್ರು ತೂಪಿಡ್ತಾರೆ. ಮನೆಯಲ್ಲಿ ಗಲಾಟೆ ಆಗೋದ್ರಿಂದ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಹೋಗೋದಿಲ್ಲ. ಹೋಮ್ವರ್ಕ್ ಮಾಡ್ಕೊಂಡು ಹೋಗದೇ ಇರೋದ್ರಿಂದ ಟೀಚರ್ ಹತ್ರ ಬಯಸ್ಕೊಳ್ತಾರೆ. ಟೀಚರ್ಗೆ ಗೊತ್ತಾ ಮನೆಯಲ್ಲಿ ಗಲಾಟೆ ಇದೆ, ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗಿಲ್ಲ, ಪರೀಕ್ಷೆಗೆ ಓದ್ಲಿಕ್ಕೆ ಆಗಿಲ್ಲ ಅಂತ ಇಲ್ಲ. ಆಚೆ ಟೀಚರ್ಸ್ ಹತ್ರನೂ ಬಯಸ್ಕೊಳ್ತಾರೆ. ಈಚೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತೇಳಿ ಅಪ್ಪ ಅಮ್ಮ ಹತ್ರ ಬಯಸ್ಕೊಳ್ತಾರೆ. ನಾವೇನು ಚೆಕ್ ಮಾಡ್ಕೊಂಡ್ಬಿಡ್ತೀವಿ, ಇವ್ನು ಸರಿಯಾಗಿ ಓದ್ತಾ ಇಲ್ಲ, ಅದಕ್ಕೆ ನನಗೆ ಟೆನ್ಷನ್ ಆಯಿತು, ಅದಕ್ಕೆ ಅನ್ಕೊಂಡೆ. ಅವನು ಫೀಸ್ ಕಟ್ಟಿಲ್ಲ ಅಂತೇಳಿ ಸ್ಕೂಲಿಂದ ಕಂಪ್ಲೇಂಟ್ ಬಂತು, ನನಗೆ ತುಂಬ ಟೆನ್ಷನ್ ಆಯಿತು, ನಾನು ಕೊಡಿದೆ. ನನ್ನ ಮಕ್ಕಳು ಏನೋ ಅವನು ದುಶ್ಚಟ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತಾಯಿತು, ಸ್ಕೂಲಿಂದ ಕಂಪ್ಲೇಂಟ್ ಬಂತು, ಅದನ್ನು ಕೇಳಿ ನನಗೆ ಟೆನ್ಷನ್ ಆಯಿತು, ನಾನು ಕೊಡಿದೆ. ನನ್ನ ಮಗಳು ಬೇರೆ ಯಾವುದೋ ಜೊತೆಗೆ ಇಷ್ಟಪಟ್ಟು ಮನೆ ಬಿಟ್ಟು ಓಡೋಗ್ಬಿಟ್ಲು, ನನಗೆ ಟೆನ್ಷನ್ ಆಯಿತು, ನಾನು ಕುಡಿದೆ. ನೋಡಿ, ನಾವು ಕುಡಿಯೋದಕ್ಕೆ ಎಷ್ಟೊಂದು ಕಾರಣಗಳು ಹುಡ್ಕೊಳ್ತಾರೆ. ಆದರೆ ಆ ಮಕ್ಕಳಿಗೆ ನಮ್ಮಿಂದ ಸಿಗಬೇಕಾದಂತಹ ಪ್ರೀತಿ ಸಿಗದೇ ಇದ್ದಾಗ ಆ ಪ್ರೀತಿಯನ್ನು ಹುಡ್ಕೊಳ್ಳಿಕ್ಕೋಸ್ಕರ ಅವ್ರು ಎಲ್ಲೆಲ್ಲೋ ತಪ್ಪು ದಾರಿಗೆ ಹೋಗ್ಬಿಡ್ತಾರೆ. ಏನು ಅಬ್ಸರ್ವೇಷನ್ ತಿಳಿದು ಬರ್ತದೆ ಅಂದ್ರೆ, ಈಗ ಮನೆಯಲ್ಲಿ ಮಕ್ಕಳು ದಿನಾ ಬಂದು ತಂದೆ ತಾಯಿ ಹತ್ರ ಮಾತಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಅಪ್ಪನ ಹತ್ರ ಮಾತಾಡ್ತಾರೆ. ಅವ್ರಿಗೆ ಏನು ಕಷ್ಟ ಆಗ್ತಿದೆ ಹೊರಗಡೆ ಅದನ್ನ ಬಂದು ಹೇಳ್ಕೊಳ್ತಾರೆ. ಅದನ್ನ ಹೇಳ್ಕೊಳ್ಳಿಕ್ಕೆ ನಾವು ಅವಕಾಶ ಕೊಟ್ಟಿದ್ರೆ ಅವ್ರು ನಮ್ಮ ಹತ್ರ ಹೇಳ್ಕೊಂಡು ಅದನ್ನು ಸುಧಾರಣೆ ಮಾಡಿಕೊಳ್ತಾರೆ. ಯಾವ ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೆ ನಿತ್ಯ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಉತ್ತಮ ಸಂವಹನ ಇದೆ, ಕಮ್ಯುನಿಕೇಶನ್ ಇದೆ, ಆ ಮನೆಯ ಬಾಲಕರು, ಮಕ್ಕಳು, ಗಂಡು ಮಕ್ಕಳು ದುಶ್ಚಟಕ್ಕೆ ಒಳಗಾಗುವ ಸಾಧ್ಯತೆ ಕಡಿಮೆ. ಯಾವ ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೆ ಮಕ್ಕಳು ದಿನ ಮಾತಾಡ್ತಾರೆ, ಒಳ್ಳೆಯ ಕಮ್ಯುನಿಕೇಶನ್ ಇದೆ, ಆ ಮನೆಯ ಹೆಣ್ಣು ಮಕ್ಕಳು ಅವರು ಅಪ್ರಾಪ್ತ ವಯಸ್ಸಿನಲ್ಲಿ, ಓದುವ ವಯಸ್ಸಿನಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂತ ಮನೆ ಬಿಟ್ಟು ಓಡಿ ಹೋಗುವಂತ ಸಾಧ್ಯತೆಗಳು ಕಡಿಮೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತದೆ ಅಂದ್ರೆ, ಮನೆಯಲ್ಲಿ ದಿನ ಸಾಯಂಕಾಲ ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಕೂತ್ಕೊಂಡು ಏನಾಯ್ತು, ಏನ್ ಕಲಿತೆ, ಏನ್ ಆಟ ಆಡ್ದೆ, ನಿನ್ ಸ್ನೇಹಿತರು ಯಾರು, ನಿನಗೇನ್ ಖುಷಿ, ಇದನ್ನೆಲ್ಲ ಮಾತಾಡೋದು ತುಂಬಾ ಮುಖ್ಯ. ನಮ್ಮ ಮನಸ್ಸಲ್ಲಿ ಪ್ರೀತಿ ಇರ್ತದೆ ಮಕ್ಕಳ ಬಗ್ಗೆ. ಅಯ್ಯೋ ಮಕ್ಕಳಿಗೋಸ್ಕರ ನಾನು ದೂರ ಇದ್ದು ಕಷ್ಟಪಟ್ಟು ದುಡಿತಾ ಇದ್ದೀನಿ ಅನ್ಕೊಂಡಿರ್ತೇವೆ. ಆದ್ರೆ ಅದನ್ನೆಲ್ಲ ಅವ್ರಿಗೆ ಹೇಳ್ಬೇಕು, ನೀನಂದ್ರೆ ನನಗೆ ಇಷ್ಟ ಇಷ್ಟ ಅಂತ. ಆವಾಗ ಏನಾಗುತ್ತೆ, ಮಕ್ಕಳಿಗೆ ಯಾರಾದರೂ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ರೆ, ದುಶ್ಚಟದ ಅಭ್ಯಾಸ ಮಾಡ್ತಾ ಇದ್ರೆ, ಅವ್ರಿಗೆ ಏನಾಗಿರುತ್ತೆ, ಈ ಅಪ್ಪ ಅಮ್ಮ ಯಾವಾಗಲೂ ಜೊತೆಗಿಲ್ಲಲ್ಲ, ನಾವು ಅವ್ರನ್ನ ದಾರಿ ತಪ್ಪಿಸ್ಬೋದು ಅಂತ. ಸೊ ನಾವು ಅವರನ್ನ ಪ್ರೀತಿಸ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರೆ, ಫಸ್ಟ್ ನಮ್ಮ ಹತ್ರ ಹೇಳ್ತಾರೆ, ಅಪ್ಪ ನನಗೆ ಶಾಲೆಯಲ್ಲಿ ಈ ಕಡೆ ತೊಂದರೆ ಆಗ್ತದೆ, ಅಪ್ಪ ನನಗೆ ದಾರಿಯಲ್ಲಿ ಈ ಕಡೆ ತೊಂದರೆ ಆಗ್ತದೆ, ಅಪ್ಪ ನನಗೆ ಬಸ್ಸಲ್ಲಿ ಈ ರೀತಿ ತೊಂದರೆ ಆಗ್ತದೆ ಅಂತ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಇದು ಮುಖ್ಯ. ನಾವು ಮಕ್ಕಳನ್ನ ಎಷ್ಟೇ ಇಷ್ಟಪಟ್ಟರು ಕೂಡ ಅವರ ಜೊತೆಗೆ ದಿನ ಒಂದು ಅರ್ಧ ಗಂಟೆ ಸಮಯ ಮಾಡ್ಕೊಂಡು, ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟು ಅಷ್ಟು ಎಲ್ಲ ಕೆಲಸಗಳು ಬದಿಗಿಟ್ಟು ಡ್ಯೂಟಿ ಮುಗಿತಾ, ಕೆಲಸ ಮುಗಿತಾ ಫಸ್ಟ್ ಮನೆಗೆ ಹೋಗಿ ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡಿ, ಭಜನೆ ಮಾಡಿ, ಇಲ್ಲ ನಮ್ಗೆ ಯೋಗ್ಯತೆಗೆ ತಕ್ಕಾಗಿ ನಾವೇನು ಬೀಚಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ, ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ, ಸಿನಿಮಾ ಕರ್ಕೊಂಡು ಹೋಗೋಕ್ಕಾಗುತ್ತಾ, ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ಲಿಕ್ಕಾಗುತ್ತಾ, ಇದು ನಾವು ಅವ್ರಿಗೆ ಕೊಡ್ಬೋದಂತ ದೊಡ್ಡ ಗಿಫ್ಟ್. ಇದನ್ನ ನೆನ್ಸ್ಕೊಳ್ತಾರೆ ಮಕ್ಕಳು. ನೋಡಿ, ನಮ್ಗಿಂತ ನಮ್ಮ ಮಕ್ಕಳು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ಹೆಚ್ಚು ದುಡಿಮೆ ಮಾಡ್ತಾರೆ. ನಾಳೆ ದಿನ ಅವ್ರಿಗೆ ನಾವೇನೋ ಕಾಫಿ ತೆಗೆದುಕೊಟ್ಟಿದ್ದ ಗಿಫ್ಟ್ಸ್ ಯಾವುದು ನೆನಪಿರುವುದಿಲ್ಲ. ಆದ್ರೆ ಇವತ್ತಿನ ಅವರ ಬಾಲ್ಯದಲ್ಲಿ ನಾವು ಇದ್ವಾ, ಅವರ ಜೊತೆಗೆ ದಿನ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಾ, ಆಟ ಆಡಿದ್ವಾ, ಇದು ಮುಖ್ಯ ಆಗ್ತದೆ. ಸೊ ಇದು ತುಂಬಾ ಮುಖ್ಯ ಮಕ್ಕಳ ವಿಷಯದಲ್ಲಿ.
ಯಾಕೆ ಅಂತಂದರೆ ನಾನು ಕೆಲವು ದಿನಗಳ ಹಿಂದೆ ಒಂದು ನನ್ನ ಹತ್ರ ಒಂದು ಕಪಲ್ಸ್ ಬಂದಿದ್ದು, ದಂಪತಿಗಳು ಬಂದಿದ್ದು. ಆಕೆಗೆ ಮದುವೆ ಆಗಲಿ ಇನ್ನೂ 1 ತಿಂಗಳು 2 ತಿಂಗಳಾಗಿದೆ. ದಿನ ಸಾಯಂಕಾಲ ತುಂಬ ಏನಂದರೆ ಗಂಡನಿಗೆ ಫೋನ್ ಮಾಡೋದು, ಎಲ್ಲಿದ್ಯಾ 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 ಅಂತ ಹೇಳಿ. ಸೊ ದಿನ ಫೋನ್ ಮಾಡೋದು, ಗಂಡನಿಗೆ ಫೋನ್ ಮಾಡೋದು, ಎಲ್ಲಿದ್ಯಾ 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 ಅಂತ ಹೇಳಿ, ಬೇಗ ಬಾ ಬೇಗ ಬಾ ಅಂತ ಹೇಳಿ ಫೋನ್ ಮಾಡೋದು. ಕೇಳೋದು. ಅವನಿಗೆ ತುಂಬ ಗೊತ್ತು, ಒಳ್ಳೆಯವಳು, ಯಾಕೆ ಹಿಂಗೆ ಮಾಡ್ತಾಳೆ, ನನಗೆ ಇನ್ನೂ ಕೆಲಸ ಮುಗ್ದಿರುತ್ತೆ, ನಿನಗೆ ಏನಾರ ಡೌಟಾ, ನನಗೆ ಏನಿಲ್ಲ, ಫೋನ್ ಮಾಡೋದು ಎಲ್ಲಿದೆಯಾ ಅಂತೇಳಿ. ಸರಿ, ಪಾಪ ಅವನಿಗೂ ಸಾಕಾಗೋಯ್ತು, ಈ ಕಡೆ ಕೌನ್ಸಿಲಿಂಗಿಗೆ ಬಂದು. ಆಕೆ ಏನೂ ಹೇಳ್ತಾ ಇಲ್ಲ. ಒಟ್ಟಾರೆ ಸಾಯಂಕಾಲ ಆದ ತಕ್ಷಣ ಫೋನ್ ಮಾಡೋಕ್ಕೆ ಶುರು ಮಾಡೋದು ಗಂಡನಿಗೆ. ಯೂಶಲಿ ಯಾರು ಫೋನ್ ಮಾಡ್ತಾರೆ, ಡೌಟ್ ಇದ್ರೆ, ಬೇರೆ ಎಲ್ಲರೂ ಹೋಗ್ತಾರೆ ಅಂತ ಡೌಟ್ ಇದ್ರೆ ಫೋನ್ ಮಾಡ್ತಾರೆ, ಸಂಶಯ ಇದೆ. ನಾವು ಹಂಗೆ ಅಂದ್ಕೊಂಡ್ವಿ ಯಾರಂದ್ರೆ. ಆದರೆ ಆಕೆ ಮಾತಾಡಿದ ಮೇಲೆ ಗೊತ್ತಾಯಿತು, ಆಕೆ ಚಿಕ್ಕಂದಿನಿಂದ ಏನಾಗ್ತಿತ್ತಂದ್ರೆ ಅವರ ತಂದೆ ಕುಡಿತಾ ಇದ್ರು. ಅವ್ರ ತಂದೆ ಕುಡಿತಾ ಇದ್ರು. ಸಾಯಂಕಾಲ ಆದ ತಕ್ಷಣ ಅವರಿಗೆ ನ್ಯೂಸ್ ಬರುತ್ತೆ, ತಂದೆ ಅಲ್ಲಿ ಬಿದ್ದಿದ್ದಾರೆ, ಇಲ್ಲಿ ಬಿದ್ದಿದ್ದಾರೆ, ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ, ಇವ್ರ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ, ಆ ಚರಂಡಿಯಲ್ಲಿ ಬಿದ್ದಿದ್ದಾರೆ, ಈ ಚರಂಡಿಯಲ್ಲಿ ಬಿದ್ದಿದ್ದಾರೆ. ಸಣ್ಣ ಹುಡುಗಿ ಇದ್ದಾಗಿಂದ ಅವಳ ಅಮ್ಮನ ಜೊತೆ ಹೋಗೋದು, ಅಪ್ಪನ ಹಾಕ್ಕೊಂಡು ಬರೋದು, ದಿನ ಸಾಯಂಕಾಲ ಇದೇ ಕೆಲಸ. ಸೊ ಅವಳಿಗೆ ಸಂಜೆ ಆದ ತಕ್ಷಣ ಭಯ, ಇವತ್ತು ಅಪ್ಪ ಏನು ನ್ಯೂಸ್ ಬರುತ್ತೆ, ಎಲ್ಲಿ ಬಿದ್ದಿದ್ದಾರೆ, ಯಾರ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ ಅಂತ. ಇದೇ ಭಯದಲ್ಲಿ ಬೆಳೆದಿರೋದ್ರಿಂದ ಇವಾಗ ಮದುವೆ ಆಯಿತು. ಈಗ ಸಾಯಂಕಾಲ ಆದ ತಕ್ಷಣ ಅವಳಿಗೆ ಏನು ಯೋಚನೆ ಅಂದರೆ, ನನ್ನ ಗಂಡ ಎಲ್ಲರೂ ಕುಡಿದ್ಬಿಟ್ರೆ ಅಂತ. ಅವ್ನು ಕುಡಿಲಿಲ್ಲ, ಆದರೆ ಸಾಯಂಕಾಲ ಆದ ತಕ್ಷಣ ಅವಳಿಗೆ ಭಯ. ಆ ಭಯದಿಂದ ಅವಳು ಫೋನ್ ಮಾಡೋದು, ಬೇಗ ಮನೆಗೆ ಬನ್ನಿ ಬೇಗ ಮನೆಗೆ ಬನ್ನಿ ಬೇಗ ಬನ್ನಿ. ಅವನಿಗೆ ಸಿಟ್ಟು ಬರ್ತಾ ಇತ್ತು, ನಂಗೆ ಕೆಲಸ ಇರುತ್ತೆ, ಡ್ರೈವಿಂಗಲ್ಲಿ ಇರ್ತೀನಿ, ನೀನೀಗ ಫೋನ್ ಮಾಡಿದರೆ ಹೇಗೆ ಅಂತ. ಅಂದರೆ ಒಂದು ಬಾಲ್ಯದಲ್ಲಿ ಸೇರ್ಕೊಂಡಂಥ ಭಯ ಅವರ ಮದುವೆಯಲ್ಲಿ, ಅವರ ವೈವಾಹಿಕ ಜೀವನದಲ್ಲಿ ಎಷ್ಟು ತೊಂದರೆ ಕೊಡುತ್ತೆ. ಇನ್ನೊಂದು ಹುಡುಗಿನ ಕರ್ಕೊಂಡು ಬಂದಿದ್ದು ನನ್ನ ಹತ್ರ. ಈಗಾಗಲೇ 35 ವರ್ಷ ಸರ್, ನಾವು ಎಂಥ ಹುಡುಗನ ತೋರಿಸಿದ್ರು ಕೂಡ ಅವಳು ಒಪ್ತಾ ಇಲ್ಲ ಮದುವೆ. ಏನಾದರೂ ರೀಸನ್ ಹೇಳಿ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಅಂದರೆ ರೀಸನ್ ಹೇಳೋದಿಲ್ಲ. ಸುಮಾರು ಹೊತ್ತು ಕೂತು ಒಂದು 45 ನಿಮಿಷ ಮಾತಾಡಿದ ಮೇಲೆ ಆಕೆ ಹೇಳ್ತಾಳೆ, ಸರ್ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಕುಡಿತಾ ಇದ್ರು ಚಿಕ್ಕಂದಿನಲ್ಲಿ, ನಮ್ಮ ಅಮ್ಮ ಯಾವಾಗಲೂ ಕಣ್ಣೀರು ಹಾಕ್ತಾ ಇದ್ರು. ಸರಿ, ನಾನು ಮದುವೆ ಆಗಿ ನನ್ನ ಲೈಫ್ ಹಾಳಾಗ್ಬಿಟ್ಟು, ಮದುವೆ ಆಗಿ ನನ್ನ ಸಂತೋಷ ಇಲ್ಲ, ನಾನು ಓದಬೇಕು ಅಂದ್ಕೊಂಡಿದ್ದೆ, ನಾನು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೆ, ನನಗೆ ಮದುವೆ ಆಗಿ ನನ್ನ ಲೈಫ್ ಹಾಳಾಗಿ ಹೋಗ್ಬಿಡ್ತು ಅಂತ. ನಮ್ಮ ದೊಡ್ಡಮ್ಮ ಬಂದು ಕಣ್ಣೀರು ಹಾಕ್ತಾರೆ, ನಾನು ಮದುವೆ ಆಗಬಾರ್ದಾಗಿತ್ತು, ನಾನು ಮದುವೆ ಆಗಿ ಏನೂ ಸಂತೋಷ ಕಾಣಲಿಲ್ಲ, ನಾನು ಮದುವೆ ಆಗಿ ನನಗೆ ಸಿಕ್ಕಿದ್ದು ಬರೀ ಕಣ್ಣೀರು ಮಾತ್ರ. ಆ ಹುಡುಗಿ ಮನೆಯಲ್ಲಿ ಎಲ್ಲರೂ ಮಾತಾಡ್ತಿದ್ದೇನೆಂದರೆ, ನಾನು ಮದುವೆ ಆದೆ, ನನ್ನ ಗಂಡ ಕುಡಿತಾ ಇದ್ದ, ನನ್ನ ಜೀವನ ಹಾಳಾಯ್ತು ಅಂತ. ಸೊ ಈ ಹುಡುಗಿಗೆ ಏನಾಗಿತ್ತು ಅಂದರೆ, ನಾನು ಮದುವೆ ಆದರೆ ನನ್ನ ಲೈಫ್ ಹಾಳಾಗುತ್ತೆ. ಹೀಗೆ ಏನು ಅರ್ಥ ಆಗಬೇಕಂದ್ರೆ, ಮನೆಯ ಹೆಣ್ಣು ಮಕ್ಕಳು ಇವಾಗ ಮದುವೆ ಆಗಲಿಕ್ಕೆ ಹೆದರ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಯಾಕೆ ಅಂದರೆ, ನನಗೆ ಕುಡಿಯೋ ಅಭ್ಯಾಸ ಇರೋ ಗಂಡ ಸಿಕ್ಬಿಟ್ರೆ ಹೇಗೆ ಅಂತ. ಅದನ್ನು ನೋಡಿದ್ದವರು ಬಾಲ್ಯದಿಂದ ನಾವು ಕುಡಿತದ ಅಭ್ಯಾಸ. ಈಗ ನಮಗೆ ಅನಿಸುತ್ತೆ, ನಾನೇ ಜಾಸ್ತಿ ಕುಡಿಯೋಲ್ಲಪ್ಪ, ನಾನು ಲಿಮಿಟಲ್ಲಿ ಕುಡಿತೀನಪ್ಪ, ನಾನು ಕುಡಿದ್ರೆ ಯಾರು ತೊಂದರೆ ಮಾಡೋದಿಲ್ಲ, ನಾನು ಸ್ವಲ್ಪ ಕುಡಿಯೋದು ಸ್ವಲ್ಪ ಆರಾಮಾಗಿ ಮಲಗೋದು. ನಮಗೇನು ಅನಿಸ್ತಾ ಇರುತ್ತಂದರೆ, ನಾನು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅಂತ. ಆದರೆ ಮಕ್ಕಳ ಮನಸ್ಸಿನಲ್ಲಿ ಕುಡಿತದ ಅಭ್ಯಾಸ ಇರುವ ಗಂಡ ಸಿಕ್ಬಿಡ್ತಾನೆ ಅಂತ ಅವರು ಮದುವೆ ಆಗಲಿಕ್ಕೆ ರೆಡಿ ಇರೋದು ಅಲ್ವಾ. ಸೊ ಇದಕ್ಕೋಸ್ಕರ ಎಷ್ಟೋ ಜನ ಹೆಣ್ಣು ಹುಡುಗಿಯರು ಮದುವೆ ಆಗಲಿಕ್ಕೆ ಭಯ ಪಡ್ತಾ ಇದ್ದಾರೆ, ದುಶ್ಚಟಗಳಿಗೆ ಕಾರಣ ಆಗಿದ್ದರಿಂದ. ಮತ್ತೆ ಈಗ ಅವರಿಗೆ ಪುಸ್ತಕಗಳಲ್ಲಿ ಓದ್ತಾರೆ ಏನಂದ್ರೆ, ಕುಡಿತದಿಂದ ಲಿವರ್ ಹಾಳಾಗ್ತದೆ, ಕುಡಿತದಿಂದ ಫಿಟ್ಸ್ ಬರ್ತದೆ, ಕುಡಿತದಿಂದ ಮೆದುಳಿಗೆ ತೊಂದರೆ ಆಗ್ತದೆ, ಕುಡಿತದಿಂದ ಡಯಾಬಿಟಿಸ್ ಕಾಯಿಲೆ ಬರ್ತದೆ, ಕುಡಿತದಿಂದ ನರರೋಗ ತೊಂದರೆಗಳು ಬರ್ತದೆ, ಕುಡಿತದಿಂದ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಕುಡಿತದಿಂದ ಕೆಲವೊಂದ್ಸರಿ ಕೋಪದಲ್ಲಿ ಗಲಾಟೆಗಳಾಗುತ್ತೆ. ಇದೆಲ್ಲ ಓದ್ತಾರೆ ಅವರು ಓದ್ತಾ ಇರೋದು ಅದೇ ಅಪ್ಪ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಅವ್ರಿಗೆ ಭಯ ಆಗುದಿಲ್ಲ. ಕುಡಿದು ಗಾಡಿ ಓಡಿಸಬಾರ್ದು ಅಂತ ಅವ್ರು ಓದಿರ್ತಾರೆ ರೂಲ್ಸ್. ನೀವು ಅಪ್ಪ ಯಾವಾಗಲೂ ಕುಡಿದಿರ್ತಾರೆ, ಎಲ್ಲಾರು ಆಕ್ಸಿಡೆಂಟ್ ಆಗ್ಬಿಟ್ರೆ ಅಪ್ಪನಿಗೆ ಏನಾದ್ರು ಬಿಟ್ಟುಬಿಟ್ರೆ, ಪೆಟ್ಟಾಗಿಬಿಟ್ರೆ ಅಂತ ಅವ್ರಿಗೆ ಭಯ ಇರುತ್ತೆ. ಸೊ
ಪ್ರತಿದಿನ ಅವರ ಬದುಕು ಭಯದಲ್ಲೇ ಕಳೀತಾ ಇರ್ತದೆ ಅಲ್ವಾ. ಸೊ ಹೀಗೆ ನೋಡ್ಕೊಂಡ್ರೆ ಆಕ್ಚುಲಿ ಕುಡಿತ ಈಗ ನಾವು ಒಪ್ಕೊಳ್ಬೇಕು, ಇಟ್ಸ್ ನಾಟ್ ಜಸ್ಟ್ ಒಬ್ಬರಿಗೆ ಇರುವ ತೊಂದರೆ ಅದು. ನನಗೆ ಜ್ವರ ಬಂತು ನನಗೆ ಮಾತ್ರ ತೊಂದರೆ, ನನಗೆ ಕೆಮ್ಮಿದೆ ನನಗೆ ಮಾತ್ರ ತೊಂದರೆ. ಆದರೆ ಕುಡಿತದ ತೊಂದರೆ ಹೇಗೆ ಅಂದ್ರೆ ಇಡೀ ಫ್ಯಾಮಿಲಿಗೆ ಕಾಡುವಂತ ತೊಂದರೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಕಾಡುವಂತ ತೊಂದರೆ. ಯಾಕಂದ್ರೆ ಬೇಗ ಹುಷಾರಾಗೋದು ದೊಡ್ಡವರು. ನಾವು ಕುಡಿತಾ ಬಿಟ್ಬಿಟ್ವಿ, ಮನೇಲಿ ಎಲ್ಲರಿಗೂ ಖುಷಿ, ದೊಡ್ಡವರಿಗೆಲ್ಲ ತುಂಬಾ ಚೆನ್ನಾಗಿದ್ದಾನೆ, ಈಗ ತುಂಬಾ ದುಡಿಮೆ ಮಾಡ್ತಾ ಇದ್ದಾನೆ, ಮುಗೀತು, ಅವರೆಲ್ಲ ಹುಷಾರಾಗಿದ್ರು. ಆದ್ರೆ ನಾವು ಕುಡಿತವನ್ನ ನಿಲ್ಲಿಸಿದ್ರು ಕೂಡ ಹುಷಾರಾಗದೆ ಇರೋರು ಯಾರಂದ್ರೆ ನಮ್ಮ ಮನೆ ಮಕ್ಕಳು. ಅವ್ರು ಹುಷಾರಾಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಯಾಕಂದ್ರೆ ಬಾಲ್ಯದ ಕಹಿ ನೆನಪುಗಳು ಹೆಂಗಿರ್ತದೆ, ಬಾಲ್ಯದಲ್ಲಿ ಆದ ಪೆಟ್ಟುಗಳು ಹೆಂಗಿರ್ತದೆ, ಬಾಲ್ಯದಲ್ಲಿ ಆದ ಬೇಸರಗಳು ಹೆಂಗಿರ್ತದೆ, ಅದೆಲ್ಲ ಹೋಗ್ಲಿಕ್ಕೆ ತುಂಬಾ ತಡ ಆಗ್ತದೆ, ತುಂಬಾ ನಿಧಾನ ಆಗ್ತದೆ. ಅದು ಆಗಬಾರ್ದು. ಅವರಿಗೆ ತೊಂದರೆ ಆಗಿ ಅದು ಗುಣ ಆಗ್ಲಿಕ್ಕೆ ತಡ ಆಗುದೇ ಬೇಡ. ಯಾಕೆಂದ್ರೆ ಅವರಿಗೆ ತೊಂದರೆಗಳಾಗುದೇ ಬೇಡ. ಸೊ ನಮ್ಮ ಮನೆಯ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಉತ್ತಮ ವಾತಾವರಣ ಸಿಗಬೇಕಂದ್ರೆ ನಾವು ಈ ಕ್ಯಾಂಪಿಂದಾನೆ, ಈ ಶಿಬಿರದಿಂದಾನೆ ಕುಡಿತವನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತ ಮನಸ್ಸು ಮಾಡಬೇಕು. ಬೇರೆ ಕಾರಣಗಳು ಏನೇ ಇರಲಿ, ಅಯ್ಯೋ ನನಗೆ ಲಿವರ್ ತೊಂದರೆ ಆಗಿದೆ ಕುಡಿತವನ್ನು ಬಿಡಬೇಕು, ನನಗೆ ಚರ್ಮದ ತೊಂದರೆ ಆಗಿದೆ ಕುಡಿತವನ್ನು ಬಿಡಬೇಕು, ನಾನು ದುಡ್ಡೆಲ್ಲ ಕಳ್ಕೊಂಡಿದ್ದೇನೆ ಇನ್ನು ಕುಡಿತ ನಿಲ್ಲಿಸ್ಬೇಕು, ಅದೆಲ್ಲ ಸೈಡಿಗಿಟ್ಟು ನನ್ನ ಮಗು ಒಳ್ಳೆ ವಾತಾವರಣ ಸಿಗಬೇಕು, ಅವನು ಕುಡಿತಕ್ಕೆ ಒಳಗಾಗಬಾರ್ದು ಅನ್ನುವ ಕಾರಣಕ್ಕೆ ನಾನು ಮನಸ್ಸು ಮಾಡಿದ್ರೆ ಆ ಮಕ್ಕಳಿಗೋಸ್ಕರ ಆದ್ರೂ ನಾವು ಕುಡಿಯೋದು ಬಿಡಿಸ್ಲಿಕ್ಕೆ ಗಟ್ಟಿ ಮನಸ್ಸು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಾಡೋಣವಾ? ಎಲ್ಲರೂ ಓಕೆನಾ? ಓಕೆ. ನೀವೆಲ್ಲರೂ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ಳೋದು. ಬೇರೆ ಟಾಪಿಕ್ ನಾನು ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ಳೋದು ನೀವು ಅಲ್ವಾ? ಯಾಕೆ ಅಂತಂದ್ರೆ ನೀವೆಲ್ಲ ಮಕ್ಕಳಲ್ಲಿ, ನಿಮ್ಮ ಹೃದಯದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ತುಂಬಾ ಪ್ರೀತಿ ಇದೆ ಅಲ್ವಾ? ಸೊ ಆ ಮಕ್ಕಳಿಗೋಸ್ಕರ ನಾವು ಕುಡಿತವನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತಹ ಒಂದು ಆಲೋಚನೆ ಮಾಡೋಣ. ಸೊ ಅದಕ್ಕೆ ಏನೇನು ಬೇಕು, ಚಿಕಿತ್ಸೆ, ಕೌನ್ಸಿಲಿಂಗ್, ಅದೆಲ್ಲ ಇಲ್ಲಿ ನಡೆಯುತ್ತೆ ಅಲ್ವಾ? ಈಗ ನಂತರ ಮಕ್ಕಳನ್ನು ಕರ್ಕೊಂಡು ಬನ್ನಿ. ನೀವು ಫಾಲೋಅಪ್ಗೆ ಬಂದಾಗ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಅವರಲ್ಲಿ ಏನಾದ್ರು ಕೆಲವು ಸರಿ ಆತಂಕಗಳಿರುತ್ತೆ, ಖಿನ್ನತೆ ಇರ್ತದೆ, ಕಲಿಕಾ ತೊಂದರೆಗಳಿರ್ತದೆ, ಇದೆಲ್ಲ ಸಮಸ್ಯೆಗಳಿರ್ತದೆ ಮಕ್ಕಳಲ್ಲಿ ಕೂಡ. ನಮಗೆ ಗೊತ್ತಿರೋದಿಲ್ಲ. ನಾವು ಬರೀ ಅವ್ನು ಕಲಿಯೋದಿಲ್ಲ, ಅವ್ನು ಹಠ ಮಾಡ್ತಾನೆ, ಅವ್ನು ಸಿಟ್ಟು ಮಾಡ್ತಾನೆ, ಅವ್ನು ತಂಬಾಕಾಗ್ತಾನೆ ಅಂತ ಪನಿಷ್ ಮಾಡ್ತಾ ಇರ್ತೀವಿ. ಆದರೆ ಅವಕ್ಕೆಲ್ಲ ಡಾಕ್ಟರ್ ಚಿಕಿತ್ಸೆ ಇರ್ತದೆ. ಆಪ್ತ ಸಮಾಲೋಚನೆ, ಆ ಮಕ್ಕಳಿಗೆ ಸಹಾಯ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹೋದ ಮೇಲೆ. ಅಂತಹ ತೊಂದರೆಗಳಿದ್ರೆ ಆ ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ, ಅವ್ರಿಗೂ ಸಹಾಯ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವತ್ತು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ್ಯ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ವಾರಕ್ಕೊಮ್ಮೆ ನೇರ ಫೋನ್ ಇನ್ ಕಾರ್ಯಕ್ರಮದ 93ನೇ ಕಂತಿನ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. आप जिस व्यक्ति से ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು.
ವೈದ್ಯಾಧಿಕಾರಿಗಳು, ಸಿಸ್ಟರ್ಸ್ ಮತ್ತು ಸಿಬ್ಬಂದಿ ವರ್ಗ, ಎಲ್ಲರಿಗೂ ವಿಶೇಷವಾಗಿ ಹಾಂ ಸರ್, ನೀವು ಕ್ವಶನ್ಸಲ್ಲೇ ಡೈರೆಕ್ಟಾಗಿ ತಗೋತೀರಾ ಸರ್? ಓಕೆನಾ? ಬೇಜಾರಿದೆಯಾ? ಡೌಟ್ಸ್ ಇದೆ? ಹಲೋ ಹಾಂ ಸರ್, ನೀವು ಕ್ವಶನ್ಸ್ ಡೈರೆಕ್ಟಾಗಿ ತಗೋತೀರಲ್ಲ ಸರ್ ಅಲ್ಲೇ? ಹಾಂ, ಏನಿಲ್ಲಲ್ಲ ಡೌಟ್ಸು? ಆನ್ಲೈನಲ್ಲಿ ಏನು ಕ್ವಶನ್ಸ್ ಇಲ್ಲ ಸರ್, ಆನ್ಲೈನಲ್ಲಿ ಏನು ಇಲ್ಲ ಅಲ್ಲ? ಕ್ವಶನ್ಸ್ ಇಲ್ಲ. ಹೌದು. ಇಲ್ಲ ಸರ್. ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ಬೋದು. ಆಯ್ತು ಆಯ್ತು ಆಯ್ತು. ಓಕೆ ಸರ್, ಧನ್ಯವಾದಗಳು. Host has disconnected. The conference will now end.